ಎಸ್ ಪೈಪ್ ಅಂಡ್ ಸಿಸ್ಟಮ್ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಫಸ್ಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ. ಈ ಎರಡು ಮೂರು ಕಾನ್ಸೆಪ್ಟ್ ಇದೆ ಮೇಜರ್ ಆಗಿ. ಓಕೆನಾ, ಮೂರು ಕಾನ್ಸೆಪ್ಟಲ್ಲಿ ಇವತ್ತು ಬೇಸಿಕ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಈ ಬೇಸಿಕ್ ಕಾನ್ಸೆಪ್ಟ್ ಆದಮೇಲೆ ನೆಕ್ಸ್ಟು ನಾಳೆ ಇನ್ನೆರಡು ಕಾನ್ಸೆಪ್ಟ್ ಇರ್ತದೆ ಹೇಳ್ಕೊಟ್ಬಿಟ್ಟು ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಳ್ಕೊಡ್ತೀನಿ. ಸೊ ನೆನ್ನೆ ಹೇಳಿದ್ದು ಒಂದು ರೇಂಜ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಕೆಲವೊಂದು ಕ್ವಶನ್ಸ್ ಏನೇನು ಬರುತ್ತೆ ಅನ್ನೋದನ್ನ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿ ಹೇಗೆ ಕೇಳ್ಬೋದು ಅಂತ ನೋಡ್ಕೊಳ್ಳೋಣ. ಓಕೆನಾ? ಎಸ್ ದಿವ್ಯಾ, ಸೌಮ್ಯ, ಕ್ಲಿಯರ್? Yes, sir. ಹಾಂ. ಸೊ ಫಸ್ಟ್ ಅ ಪೈಪ್ ಕ್ಯಾನ್ ಫಿಲ್ ಇನ್ ಎಕ್ಸ್ ಅವರ್ಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಅವರ್ಸ್ ಅಂತೆ ಆ್ಯಂಡ್ ಅನದರ್ ಪೈಪ್ ಕ್ಯಾನ್ ಫಿಲ್ ಇನ್ ಎಂಟಿ ಅವರ್ಸ್. ಸೊ ಇಲ್ಲಿ ಟೋಟಲ್ ವರ್ಕಿಗೆ ಏನಂತ ಹೇಳ್ಕೊಟ್ಟಿದ್ದೀನಿ. ಸೊ ಎರಡು ವಿಷಯ ಬರುತ್ತೆ ಟೋಟಲ್ ವರ್ಕಿಗೆ. ಟೋಟಲ್ ವರ್ಕ್ ಅಂತ ಬಂದಾಗ ಏನು ಬರುತ್ತೆ ಅಂತ ಹೇಳಿದ್ದೀನಿ, ಎ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಇದು ವರ್ಕಿಂಗ್ ಟುಗೆದರ್ ಅಂತ ಇದ್ದಾಗ ಇದು ಟೋಟಲ್ ವರ್ಕ್. ವರ್ಕಿಂಗ್ ಅಲೋನ್ ಅಂದರೆ ಇಲ್ಲಿ ಇದ್ರ ಪ್ರಕಾರ ಎಮ್ ಟಿ ಮಾಡೋದು ಅಂದರೆ ಅಲೋನ್ ಅಂತ ಅರ್ಥ. ಓಕೆನಾ? ವರ್ಕಿಂಗ್ ಟುಗೆದರ್ ಎರಡು ಪೈಪ್ ನೀರು ತುಂಬೋದು ಅಂತ ಅವಾಗ ಏನಾಗುತ್ತೆ, ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಆಗುತ್ತೆ. ಮೈನಸ್ ಯೂಸ್ ಮಾಡಬೇಕು, ಈಕ್ವಲ್ಸ್ ಟೋಟಲ್ ವರ್ಕ್ ಆಗುತ್ತೆ. ಸೊ ದೇ ಸೆಟ್ ಹಿಯರ್ ಎಮ್ ಟಿ. ಸೊ ಫಸ್ಟ್ ಏನಿದೆ ಎಕ್ಸ್ ಅಂತ ಇದೆ, ಮತ್ತೊಂದು ಏನಿದೆ ವೈ ಅಂತ ಇದೆ, ಮತ್ತೊಂದು ಏನಾಗ್ತಾ ಇದೆ ಎಕ್ಸ್ ಆಯಿತು ಮೈನಸ್ ವೈ. ಇದು ಟೋಟಲ್ ವರ್ಕ್ ಆಗುತ್ತೆ. ಓಕೆನಾ? ಸೊ ಅಲ್ಲಿ ಆಪ್ಷನ್ ಇದೆ, ಮೊದಲನೇ ಆಪ್ಷನ್ನು ಇದೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಮುಂದೆ ಒಂದು ಚೂರು ಕೊಟ್ಟಿದ್ದಾರೆ. ಏನಂತ, ದೇ ಕ್ಯಾನ್ ಟುಗೆದರ್ ಫಿಲ್ ಇನ್ ಎಕ್ಸ್ ಗ್ರೇಟರ್ ದನ್ ವೈ ಗ್ರೇಟರ್ ದನ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ವೈ ಗ್ರೇಟರ್ ದನ್ ಎಕ್ಸ್ ಅಂತ ಹೇಳಿದಾಗ ಏನದ್ರ ಅರ್ಥ? ವೈ ಗ್ರೇಟರ್ ದನ್ ಎಕ್ಸ್ ಅಂತ ಹೇಳಿದ್ರೆ ವೈ ಗ್ರೇಟರ್ ದನ್ ಎಕ್ಸ್ ಅಂದ್ರೆ ಏನು? ವೈ ದೊಡ್ಡದು ಎಕ್ಸ್ ಚಿಕ್ಕದು ಅಂತ ಅಲ್ವಾ? ಹೌದಲ್ವಾ? ಅಂದರೆ ಏನಂತ ಹೇಳಿದ್ರೆ ವೈ ಅನ್ನೋದು ಇದ್ರ ಪ್ರಕಾರ ಬೇಗ ನೀರು ತುಂಬುತ್ತೆ ಎಕ್ಸ್ಗಿಂತ ಅಂತ ಅರ್ಥ. ಓಕೆನಾ? ಸೊ ಅದರ ಅರ್ಥ ಏನಂತ ಹೇಳಿದ್ರೆ ಅವಾಗ ಇಲ್ಲಿ ಎಕ್ಸ್ ಮೈನಸ್ ವೈ ಬರೆಯಂಗಿಲ್ಲ, ವೈ ಮೈನಸ್ ಎಕ್ಸ್ ಬರಿಬೇಕು ಅವಾಗ ಅಷ್ಟೇ. ಇದು ಅಷ್ಟೇ, ಮೇಲ್ಗಡೆದು ಅಷ್ಟೇ, ವೈ ಎಕ್ಸ್ ಆಗುತ್ತೆ. ಸೊ ಏನೇ ಆದರೂ ಅದು ಒಂದೇ ಆಪ್ಷನ್ ಬಿ. ನಾವು ಫಸ್ಟ್ ಸಾಲ್ವ್ ಮಾಡಿದ ಪ್ರಕಾರ ಆಪ್ಷನ್ ಎ ರೈಟ್ ಆನ್ಸರ್, ಬಟ್ ಬಿ ಕಾನ್ಶಿಯಸ್. ದೇ ಕ್ಯಾನ್ ಟುಗೆದರ್ ಫಿಲ್ ಇಟ್ ಇನ್ ವೈ ಗ್ರೇಟರ್ ದನ್ ಎಕ್ಸ್ ಅಂದರೆ ಸೊ ವೈ ಎಷ್ಟು ಬೇಗ ಕೆಲಸ ಮಾಡುತ್ತೋ ಎಕ್ಸ್ ಅಂದರೆ ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಅಂದರೆ ಇಲ್ಲಿ ಏನರ್ಥ ಅಂದರೆ ವೈ ಎಷ್ಟು ಬೇಗ ಎಮ್ ಟಿ ಮಾಡುತ್ತೋ ಅದಕ್ಕಿಂತ ಕಡಿಮೆ ಟೈಮಲ್ಲಿ ಎಕ್ಸ್ ಅನ್ನೋದು ನೀರು ತುಂಬುತ್ತೆ ಅಂತ ಅರ್ಥ. ಸೊ ಈಗ ನಾವು ಮನೆಯಲ್ಲಿ ಔಟ್ಲೆಟ್ಗೆ ಏನು ಮಾಡಿರ್ತೀವಿ, ಒಂದೂವರೆ ಇಂಚ್ ಪೈಪ್ ಹಾಕೊಂಡಿರ್ತೀವಿ ಅಂದ್ಕೊಳ್ಳಿ. ಇನ್ಲೆಟ್ಗೆ ಬರೀ 1 ಇಂಚ್ ಪೈಪ್ ಇದ್ದಾಗ ಏನಾಗುತ್ತೆ, ಇದು ಟೈಮ್ ಜಾಸ್ತಿ ತೊಗೊಳುತ್ತೆ ಫಿಲ್ ಮಾಡೋದಕ್ಕೆ. ಇದು 1.5 ಇಂಚ್ ಪೈಪ್ ಇದ್ದಾಗ ಏನಾಗುತ್ತೆ, ಬೇಗ ನೀರು ಖಾಲಿ ಮಾಡಿಬಿಡುತ್ತೆ. ಸೊ ಆ ಕಾನ್ಸೆಪ್ಟ್ ಇದು ಅಂತ ಅರ್ಥ. ಓಕೆ, ಕ್ಲಿಯರ್ ಎಲ್ಲರಿಗೂ? ಇದು ಎರಡೂ ಇದೆ ಇಲ್ಲಿ. ಸಮರ್ Yes, sir. ಹಾಂ, ನೀವು ಹೇಳ್ಬೋದು, ಇದನ್ನು ಟ್ರೈ ಮಾಡಿ. ಇಲ್ಲೇನು ಹೇಳ್ತಾರೆ, ಎ ಬಿ ಕ್ಯಾನ್ ಸೆಪರೇಟ್ಲಿ ಚಿಸ್ಟನ್ 60 ಮಿನಿಟ್ಸ್ 75 ಮಿನಿಟ್ಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ದೇರ್ ಆರ್ ಥರ್ಡ್ ಪೈಪ್ ಇನ್ ದ ಬಾಟಮ್ ಚಿಸ್ಟನ್ ಟು ಎಮ್ ಟಿ ಅಂತ ಹೇಳ್ತಿದ್ದಾರೆ. ಟೋಟಲ್ ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ, 50 ಮಿನಿಟ್ಸು. ಓಕೆ, ಸೊ ಆ 50 ಮಿನಿಟ್ಸ್ ಅನ್ನೋದ್ರೆ ಈಗ ಮೈನಸ್ ಅನ್ಕೊಳ್ಳೋಣ. ಯಾವುದು ಸೈಮಲ್ಟೇನಿಯಸ್ಸಾಗಿ ಓಪನ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಈಗ ಒಂದು ಎ ಅನ್ನೋ ಪೈಪ್ ಇದೆ, ಎಷ್ಟು ಟೈಮ್ ತಗೋತಾ ಇದೆ, 60 ಮಿನಿಟ್ಸ್ ತಗೋತಾ ಇದೆ. ಬಿ ಅನ್ನೋ ಪೈಪ್ ಇದೆ, ಎಷ್ಟು ಮಿನಿಟ್ಸ್ ತಗೋತಾ ಇದೆ, 75 ಮಿನಿಟ್ಸ್ ತಗೋತಾ ಇದೆ. ಸಿ ಅನ್ನೋ ಪೈಪ್, ಥರ್ಡ್ ಪೈಪ್ ಅಂದರೆ ಏನು ಹೇಳ್ತಾ ಇದ್ದಾರೆ, ಅದು ಚಿಸ್ಟನ್ನ ಎಮ್ ಟಿ ಅಂದರೆ ಮೈನಸ್. ಎಷ್ಟು ಮೈನಸ್ಸು ಗೊತ್ತಿಲ್ಲ, ಅದು ಎಕ್ಸ್. ಈ ಮೂರು ಸೇರಿ ಕೆಲಸ ಮಾಡ್ತಿರೋದು ಎಷ್ಟು, 50 ಮಿನಿಟ್ಸಲ್ಲಿ ಮುಗಿಸುತ್ತೆ. ಅಂದರೆ ಇವೆರಡು ಪೈಪ್ ಫಿಲ್ ಮಾಡ್ತಾ ಇದ್ರೆ ಇದೊಂದು ಪೈಪ್ ಎಮ್ ಟಿ ಮಾಡೋದಂತೆ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನು 6 ಎಲ್ ಸಿ ಎಮ್ ತಗೊಳ್ಳೋಣ. ಎಲ್ ಸಿ ಎಮ್ ಆಫ್ 60, 75, 50 ಎಷ್ಟು ಬರುತ್ತೆ? ಎಲ್ ಸಿ ಎಮ್ 60, 75, 50ಗೆ ಎಷ್ಟು ಬರುತ್ತೆ? ಸಮರ್ಥ್, ದರ್ಶನ್, ಬಿಗ್ ನಂಬರ್ ಯಾವುದಿಲ್ಲಿ? 75. ಓಕೆ, 75 ಟೇಬಲ್ ಬರ್ಕೊಳ್ಳೋಣ. 75 ಅಂದರೆ 60ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನಂಬರ್ ಏನು 75 ಟೇಬಲ್ದು? 150, ಅದು 60ಇಂದ ಡಿವೈಡ್ ಆಗಲ್ಲ. 175 ನೆಕ್ಸ್ಟ್ ನಂಬರ್ ಏನು? 225, ಅದು ಡಿವೈಡ್ ಆಗಲ್ಲ. ಹೌದಾ? ಅದರ ನೆಕ್ಸ್ಟ್ ನಂಬರ್ ಏನು? 300. ಎಸ್, 300 ಅದು 60ಇಂದ ಡಿವೈಡ್ ಆಗುತ್ತೆ, 75ಇಂದ ಡಿವೈಡ್ ಆಗುತ್ತೆ, 50ಇಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ ಎಲ್ ಸಿ ಎಮ್ ಎಷ್ಟು? 300. ಯಾವಾಗಲೂ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡುವಾಗ ಬಿಗ್ ನಂಬರ್ ತೊಗೋಬೇಕು. ಆ ಬಿಗ್ ನಂಬರ್ನು ರೆಸ್ಟ್ ಆಫ್ ದ ನಂಬರ್ಸಿಂದ ಡಿವೈಡ್ ಆಗುತ್ತಾ ಅಂತ ನೋಡ್ಬೇಕು ನಾವು ಅಷ್ಟೇ. ಓಕೆ, ಸೊ ಬಿಗ್ ನಂಬರ್ ಏನಿಲ್ಲಿ 75 ತೊಗೋತೀನಿ. ಈಗ 75 ಅನ್ನೋದನ್ನ ರೆಸ್ಟ್ ಆಫ್ ದ ನಂಬರ್ಸ್ ಅಂದರೆ 60 ಮತ್ತು 50ಇಂದ ಡಿವೈಡ್ ಆಗುತ್ತೆ. ನೋ, 75 ಡಿವೈಡ್ ಆಗಲ್ಲ. ಸೊ 75 ಟೇಬಲ್ ನೆಕ್ಸ್ಟ್ ನಂಬರ್ 150.
So 150 also, 150 can divide from 75 and 50, but it cannot from 60. Then 225. 225 also cannot. So then number is 300. So 300 ಅನ್ನೋದು 3 ನಂಬರ್ ಇಂದ ಡಿವೈಡ್ ಆಗುತ್ತೆ. So that the LCM is 300. ಈ ಥರ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಈಗ ಇದನ್ನು ಸಾಲ್ವ್ ಮಾಡಬೇಕು. 300 ಫಸ್ಟ್ 300 ಬರ್ಕೊಳ್ಳಿ. ಈಗ 300 ಅನ್ನೋದು 60ಇಂದ ಎಷ್ಟೆಲ್ಲ ಕ್ಯಾನ್ಸಲ್ ಆಗುತ್ತೆ? 5 ಟೈಮ್ಸ್ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಇಲ್ಲಿ ಪ್ಲಸ್ 75 ಇದು ಪ್ಲಸ್ ಬರ್ಕೊಳ್ಳೋಣ. 75ಇಂದ ಎಷ್ಟೆಲ್ಲ ಕ್ಯಾನ್ಸಲ್ ಆಗುತ್ತೆ? 300 ಅನ್ನೋದು 4 ಟೈಮ್ಸ್ ಆಗುತ್ತೆ. 4 ಬರ್ಕೊಳ್ಳೋಣ. ಇದನ್ನೇನು ಮಾಡಿ ಮೈನಸ್, ಯಾಕಂದರೆ ಇಲ್ಲಿ ಸಿ ಅನ್ನೋದು ಎಮ್ ಟಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸಿ ಪ್ಲಸ್ಗೆ 50 ತೊಗೊಂಡಿದ್ದೀವಿ ಅಂತ ಅರ್ಥ. ಇಟ್ ಮೀನ್ಸ್ ಮೈನಸ್. ಸೊ 50ಇಂದ ಎಷ್ಟೆಲ್ಲ ಕ್ಯಾನ್ಸಲ್ ಆಗುತ್ತೆ? 300 ಅದು 6 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಮೈನಸ್. ಇವೆರಡು ಮೈನಸ್ ಮಾಡಿ ಇವಾಗ ಆನ್ಸರ್ ಮಾಡಿ ಎಷ್ಟು ಬರುತ್ತೆ? 300. 9 ಮೈನಸ್ 6 ಅಂದರೆ ಎಷ್ಟಾಗುತ್ತೆ? 3. ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ? 100. ಕ್ಲಿಯರ್ ಈ ಕಾನ್ಸೆಪ್ಟು? ಇನ್ಸ್ಟೆಡ್ ಆಫ್ ಸಿ ಅನ್ನೋ ವ್ಯಾಲ್ಯೂ ಗೊತ್ತಿಲ್ಲ, ಆ ಟೋಟಲ್ ವರ್ಕ್ನ ಸಿ ಜಾಕ್ ತಗೋತಾ ಇದೆ. ಯಾಕೆ ಟೋಟಲ್ ವರ್ಕ್ನ ಸಿ ಜಾಕ್ ತಗೋತಾ ಇದೆ ಅಂದರೆ, ಟೋಟಲ್ ವರ್ಕ್ ಇಷ್ಟಿದೆ ಅಂದಮೇಲೆ ಎ ಬಿ ಇದನ್ನ ಮೈನಸ್ ಮಾಡಿಬಿಟ್ರೆ ನಮಗೆ ಸಿ ಸಿಗುತ್ತಲ್ವಾ, ಅದಕ್ಕೋಸ್ಕರ. ಕ್ಲಿಯರ್ ಸ್ವಾಮಿ? ಅದು ದಿವ್ಯಾ? ಎ ಬಿ ಸಿ ಈ ಥರ ಇದೆ. ಟೋಟಲ್ ವರ್ಕ್ 50 ಅಂತ ಕೊಟ್ಟಿದ್ದಾರೆ. ಈಗ ನಾನು ಸಿ ಫೈಂಡ್ ಔಟ್ ಮಾಡೋಕೆ ಏನು ಮಾಡ್ತಾ ಇದ್ವಿ? 50 ಮೈನಸ್ ಎ ಪ್ಲಸ್ ಬಿ ಮಾಡ್ತೀವಿ. ಅದರ್ವೈಸ್ ಸಿ ಫೈಂಡ್ ಔಟ್ ಮಾಡೋಕೆ ಏನು ಮಾಡ್ತಾ ಇದ್ವಿ? ಎ ಪ್ಲಸ್ ಬಿ ಮೈನಸ್ 50 ಮಾಡ್ತೀವಿ, ಗೊತ್ತಾ? ಅದಕ್ಕೆ ಅದನ್ನ ಮೈನಸ್ ಅಂತ ತೊಗೊಂಡಿದ್ದೀನಿ. ಓಕೆ, ಎಸ್ ವೈಷ್ಣವಿ ಕ್ಲಿಯರ್? ಸಂಗೀತ? ದರ್ಶನ್ ಕ್ಲಿಯರ್ ಅಲ್ಲ? ನೆಕ್ಸ್ಟ್ ನೀವು ಹೇಳ್ಬೋದು ಇದನ್ನು. 2 pipes can fill a cistern separately in 10 hours and 15 hours. They can together fill the cistern. Together ಅಂತ ಹೇಳ್ಬಿಟ್ರು. ಟುಗೆದರ್ ಅಂದ್ರೇನು? ಸೊ ಎ ಬಿ, ಎ ಪ್ಲಸ್ ಬಿ. ಓಕೆ, ಅಥವಾ ಹೀಗೂ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಏನು ಮಾಡಬೇಕು? ಎ ಅನ್ನೋ ಪೈಪು ಎಷ್ಟು ಟೈಮ್ ತಗೋತಾ ಇದೆ? 10 hours ತಗೋತಾ ಇದೆ. ಬಿ ಅನ್ನೋ ಪೈಪ್ ಎಷ್ಟು ಟೈಮ್ ತಗೋತಾ ಇದೆ? 15 hours ತಗೋತಾ ಇದೆ. ಓಕೆ, ಸೊ ಈಗ ಏನು ಮಾಡಬೇಕು? ಎಲ್ ಸಿ ಎಮ್ ತೊಗೋಬೇಕು. ಯಾವುದಕ್ಕೆ? 10 and 15. 10 and 15 ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಸ್ವಾಮಿ? 10 and 15? 30. ಸೊ ನೆಕ್ಸ್ಟ್ ಈ 30 ಅನ್ನೋದನ್ನು 10ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಟೈಮ್ಸ್ ಹೋಗುತ್ತೆ. ಪ್ಲಸ್ ಇಲ್ಲಿ ಯಾಕಂದರೆ ಬಿಕಾಸ್ ಆಫ್ ದ ಸೆಟ್ ಟುಗೆದರ್. ಟುಗೆದರ್ ಅಂದರೆ ಪ್ಲಸ್ ಯೂಸ್ ಮಾಡಬೇಕು. ಎಮ್ ಟಿ ಅಂದರೆ ಮೈನಸ್. 15 ಎಷ್ಟೆಲ್ಲ ಹೋಗುತ್ತೆ? 2 ಟೈಮ್ಸ್ ಹೋಗುತ್ತೆ. ಸೊ ಅದೇನು ಬರುತ್ತೆ? 30 divided by 5. So it becomes 6 hours. If they work together, it can complete a process in 6 hours. ಬಟ್ ಅಪಾರ್ಟ್ ಫ್ರಮ್ ದಟ್ ನೀವೇನಾದರೂ ಬುಕ್ಕಲ್ಲಿರುವಂಥ ಮೆಥಡ್ಗೆ ಹೋಗ್ತೀನಿ ಅಂತಂದರೆ, ಬುಕ್ಕಲ್ಲಿರುವಂಥ ಮೆಥಡ್ ಏನು ಹೇಳ್ತಾರೆ? ಎ ಬಿ, ಎ ಪ್ಲಸ್ ಬಿ. ಎ ಅಂದರೆ ಎಷ್ಟು ಇಲ್ಲಿ? 10 hour. ಬಿ ಅಂದರೆ ಎಷ್ಟು? 15 hour. ದೆನ್ ಎ ಪ್ಲಸ್ ಬಿ ಅಂದರೆ 10 + 15 25. 5ಇಂದ 5 ಟೈಮ್, ಇದು 2 ಟೈಮ್. ಇದು 5ಇಂದ 1 ಟೈಮ್, ಇದು 3 ಟೈಮ್. 3 2s are 6. ಇದು ಓಕೆ ಆಗುತ್ತೆ. ನೀವು ಯಾವ್ದಾದ್ರು ಫಾಲೋ ಮಾಡ್ಬೋದು. ಓಕೆ, ಒನ್ ಮೋರ್. ತುಂಬ ಕನ್ಫ್ಯೂಸ್ ಆ್ಯಂಡ್ ರಿಪೀಟೆಡ್ ಕಾನ್ಸೆಪ್ಟ್ ಇದು. ಇದು ಟೈಮ್ ಆ್ಯಂಡ್ ವರ್ಕಲ್ಲೂ ಬರುತ್ತೆ. ಎ ಆ್ಯಂಡ್ ಬಿ ಕ್ಯಾನ್ ಡೂ ವರ್ಕ್ ಇನ್ 20 minutes ಆ್ಯಂಡ್ 30 minutes ಅಂತ ಕೊಟ್ಬಿಟ್ಟು, ಇಫ್ ದೇ ಸ್ಟಾರ್ಟೆಡ್ ಟು ವರ್ಕ್ ಇನ್ ಆಲ್ಟರ್ನೇಟ್ ಡೇಸ್, ಹೌ ಲಾಂಗ್ ವಿಲ್ ಟೇಕ್ ಟು ಕಂಪ್ಲೀಟ್ ದ ವರ್ಕ್ ಅಂತ ಇದನ್ನ ಟೈಮ್ ಆ್ಯಂಡ್ ವರ್ಕಲ್ಲಿ ಕೇಳ್ತಾರೆ. ಇದನ್ನೇ ಚಿಸ್ಟನ್ ಹೆಂಗೆ ಕೇಳಿದಾನೆ? ಅ ಚಿಸ್ಟನ್ ಈಸ್ ಪ್ರೊವೈಡೆಡ್ ವಿತ್ 2 pipes ಎ ಆ್ಯಂಡ್ ಬಿ. ಎ ಕ್ಯಾನ್ ಫಿಲ್ ಇನ್ 20 minutes ಆ್ಯಂಡ್ ಬಿ ಕ್ಯಾನ್ ಎಂಟಿ ಅಂತ ಹೇಳ್ಬಿಟ್ರಿ, ಇಲ್ಲಿ ಫಿಲ್ ಅಂತ ಹೇಳಲಿಲ್ಲ. ಓಕೆ, ಬಿ ಕ್ಯಾನ್ ಎಂಟಿ ಇನ್ 30 minutes. ಸೊ ಇಫ್ ಎ ಆ್ಯಂಡ್ ಬಿ kept open alternate for 1 minute each, how soon will be cistern be filled ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು? ಇದನ್ನ ಏನು ಮಾಡ್ಬೇಕು? ಇದನ್ನ ಎ ಆ್ಯಂಡ್ ಬಿ ವರ್ಕ್ ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಾಗಬೇಕು. ಈಗ ನಿಮಗೆ ಒಂದು ವಿಷಯ ಇಲ್ಲಿ ನಾನು ಹೇಳ್ಬಿಡ್ಬೇಕು. ಈಗ ಇಲ್ಲೇ ಬಂತು.
ಸುಮ್ಮನೆ ಇದೇ ಕ್ವಶನ್ ಇಲ್ಲಿ ಬರೀತೀನಿ. ಈಗ ಇದನ್ನೇನು ಮಾಡಿದ್ವಿ, ಎ ಅನ್ನೋದು 60 ಮಿನಿಟ್ಸ್ ತಗೋತಾ ಇದೆಯಂತೆ, ಬಿ ಅನ್ನೋದು 75 ಮಿನಿಟ್ಸ್ ತಗೋತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಇಷ್ಟಕ್ಕೆ ಮಾತ್ರ ತಗೊಳ್ಳೋಣ. ಓಕೆ, ಎ ಮತ್ತು ಬಿ ಎರಡೂ ಒಟ್ಟಿಗೆ ವರ್ಕ್ ಮಾಡಿದ್ರೆ, ಎರಡೂ ಒಟ್ಟಿಗೆ ಆನ್ ಮಾಡಿದರೆ ಎಷ್ಟು ಅವರ್ ತೊಗೊಳುತ್ತೆ ನೀರನ್ನ ಫಿಲ್ ಮಾಡೋಕ್ಕೆ ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಇದು ನಾವೇನು ಮಾಡ್ತೀವಿ ಆಗ, ಎಲ್ ಸಿ ಎಮ್ ಆರ್ ಎ ಪಿ ಪ್ಲಸ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಎಲ್ ಸಿ ಎಮ್ ಆಫ್ 60 ಆ್ಯಂಡ್ 75, 60 ಮತ್ತು 75 ಎಲ್ ಸಿ ಎಮ್ ಎಷ್ಟು ಬರುತ್ತೆ, ಮತ್ತು 300 ಬರುತ್ತೆ. ಓಕೆ, 300 ತೊಗೋತೀವಿ. ಓಕೆ, 300 ತೊಗೊಂಡು 60ಇಂದ ಡಿವೈಡ್ ಮಾಡ್ತೀನಿ. ಎಷ್ಟು ಟೈಮ್ಸ್ ಹೋಗುತ್ತೆ 60ಇಂದ? ಇಟ್ ಕ್ಯಾನ್ ಡಿವೈಡ್ 5 ಟೈಮ್ಸ್. ಈ 5 ಅಂದರೆ ಅರ್ಥ ಏನು ಗೊತ್ತಾ? 5 ಅಂದರೆ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಎ ಅನ್ನೋದು ಎಷ್ಟು ಅವರ್ ಕೆಲಸ ಮಾಡ್ತಾ ಇದೆ, ಎ ಕ್ಯಾನ್ ವರ್ಕ್ 60 ಮಿನಿಟ್ಸ್ ಅಂತ ಅರ್ಥ. ಇಲ್ಲಿ ನಾನು ಡಿವೈಡ್ ಮಾಡೋದ್ನಲ್ಲ, 5 ಬಂತು. ಎ ಇಂದ ಡಿವೈಡ್ ಮಾಡಿದೆ, ಎ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದಾಗ 5 ಬಂತು. ಇದರ ಅರ್ಥ ಏನಪ್ಪ ಅಂದರೆ 5 ಲೀಟರ್ ಆಫ್ ವಾಟರ್ ಕ್ಯಾನ್ ಫಿಲ್ ಇನ್ ಅ ಮಿನಿಟ್ ಅಂತ ಅರ್ಥ ಇದೆ. ಮಿನಿಟ್ ಇದ್ರೆ ಇಲ್ಲಿ ಮಿನಿಟ್ ಅಂತ ಅರ್ಥ, ಇಲ್ಲೇ ಅವರ್ ಕೊಟ್ಟಿದ್ರೆ ಆರ್ ಅಂತ ಅರ್ಥ. ಈ 5 ಅನ್ನೋದು ಇದೊಂದು ಐಡಿಯಾ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ 4 ಅಂತ ಬಂದಿದ್ದು. ಓಕೆ, 4 ಅಂದರೆ ಏನರ್ಥ? 4 ಅಂದರೆ ಏನಂದರೆ 4 ಲೀಟರ್ಸ್ ಆಫ್ ವಾಟರ್ ಕ್ಯಾನ್ ಫಿಲ್ ಇನ್ ಅ ಮಿನಿಟ್. ವೈ ಶುಡ್ ಮಿನಿಟ್ ಅಂದರೆ, ಬಿಕಾಸ್ ಇನ್ ದ ಕ್ವಶನ್ ದಿ ಗಿವನ್ ಆಸ್ ಎ ಮಿನಿಟ್, ರೈಟ್? ಅದಕ್ಕೋಸ್ಕರ. ಇಲ್ಲಾಂದರೆ ಅವರ್ಸ್ ಇದ್ರೆ ಅವರ್. ಸೊ ಇದೊಂದು ಐಡಿಯಾ ನಿಮಗಿರಲಿ, ನೆಕ್ಸ್ಟು ಚಾಪ್ಟರ್ ಯೂಸ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಇದು. ಇಲ್ಲೇ ಈಗ ಒಂದು ಕ್ವಶನ್ ಇದು ಐಡಿಯಾ ಗೊತ್ತಾಗುತ್ತೆ. ಯಾಕೆಂದರೆ 5 4 6 ಅಂದರೆ ಏನಪ್ಪ ಅಂತ ಹೇಳಿದ್ರೆ 5 ಲೀಟರ್ ಆಫ್ ವಾಟರ್ ಕ್ಯಾನ್ ಫಿಲ್ ಇನ್ ಅ ಮಿನಿಟ್ ಅಂತ ಅರ್ಥ. ಓಕೆ, ಆ ರೀತಿ ಲೆಕ್ಕ ಹಾಕೊಂಡು ಹೋಗಬೇಕು ಮೀನಿಂಗ್ ಇದು. ಸೊ ಅಲ್ಲಿಗೆ 60 ಮಿನಿಟ್ಸಲ್ಲಿ ಎಷ್ಟಾಗುತ್ತೆ ಅಂದರೆ 300 ಲೀಟರ್ ಆಫ್ ವರ್ಕ್ ಫಿಲ್ ಮಾಡೋಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಅಂತ ಮೀನಿಂಗ್ ಅದು. ಓಕೆ, ಕ್ಲಿಯರ್ ಆಯ್ತು ಪಾಯಿಂಟ್ ಎಲ್ರಿಗೂ? ಎ ಆ್ಯಂಡ್ ಬಿ ಫಿಲ್ ಅಂತ ಹೇಳ್ತಿದ್ದಾರೆ. ಓಕೆ, ಏನು ಮಾಡ್ಬೋದು ಸಮರ್ಥಿದ್ದೀರಾ? ಆಲ್ಟರ್ನೇಟಾಗಿ ಆನ್ ಮಾಡಬೇಕಂತೆ. ಸೊ ಫಸ್ಟ್ ಇದು ಏನು ಹೇಳ್ತಾ ಇದ್ದಾರೆ, ಫಿಲ್ ಮಾಡೋದು. ಇದೇನು ಹೇಳ್ತಾ ಇದ್ದಾರೆ, ಎಮ್ ಟಿ. ಫಸ್ಟ್ ಎಮ್ ಟಿನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಮ್ ಟಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಹೇಳಿದ್ವಿ, ಎ ಕ್ಯಾನ್ ಫಿಲ್ 20 ಮಿನಿಟ್ಸ್. ಫಿಲ್ ಅಂದರೆ ಪ್ಲಸ್ ಹಾಕೊಳ್ಳಿ. ಬಿ ಕ್ಯಾನ್ ಎಮ್ ಟಿ 30 ಮಿನಿಟ್ಸ್. ಎಮ್ ಟಿ ಅಂದರೆ ಮೈನಸ್ ಹಾಕೊಳ್ಳಿ. ಸೊ ನಾವು ದ ಎಲ್ ಸಿ ಎಮ್ ಆಫ್ 20 ಆ್ಯಂಡ್ 30. ಸೊ ವಾಟ್ ಇಸ್ ದ ಎಲ್ ಸಿ ಎಮ್ ಆಫ್ 20 ಆ್ಯಂಡ್ 30, ದಿವ್ಯಾ? 20 ಮತ್ತು 30 ಎಲ್ ಸಿ ಎಮ್ ಏನು ಬರುತ್ತೆ? 60. Because of 30 is the bigger number in these two, 30 cannot divide from 20 table. So the 30 table next number is 60. The 60 can divide from 20 and 30. So the LCM is 60 ಅಂತ ಅರ್ಥ. ಸೊ ಫಸ್ಟು ಇರೋದ್ರಲ್ಲಿ ಸೀರೀಸಲ್ಲಿ ಬಿಗ್ ನಂಬರ್ ತೊಗೋಬೇಕು. ಆ ಬಿಗ್ ನಂಬರು ರೆಸ್ಟ್ ಆಫ್ ದ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನೋಡಬೇಕು. ಡಿವೈಡ್ ಆದರೆ ಅದೇ ಎಲ್ ಸಿ ಎಮ್. ಡಿವೈಡ್ ಆಗಲಿಲ್ಲ ಅಂದರೆ ಆ ಬಿಗ್ ನಂಬರ್ದು ನೆಕ್ಸ್ಟ್ ನಂಬರ್ ಬರ್ಕೊಂಡು ಹೋಗಬೇಕು. ಅಂದರೆ ಆ ಟೇಬಲ್ದ ನೆಕ್ಸ್ಟ್ ನಂಬರ್. ಓಕೆ, 60. ನಾವು 60 ಅನ್ನೋದನ್ನು 2 ಇಂದ ಡಿವೈಡ್ ಮಾಡು. 20 ಇಂದ ಎಷ್ಟು ಸಲ ಬರುತ್ತೆ? 3. ಅಂದರೆ 3 ಲೀಟರ್ ಆಫ್ ಮಿನಿಟ್ಸ್, 3 ಲೀಟರ್ ಆಫ್ ವಾಟರ್ ಕ್ಯಾನ್ ಫಿಲ್ ಇನ್ ಅ ಮಿನಿಟ್ ಅಂತ ಅರ್ಥ ಇದು. ಪ್ಲಸ್ಸಾ ಮೈನಸ್ಸಾ? ಇಲ್ಲಿ -30 ಇರೋದು. ಸೊ ದಟ್ ನೀವು ಏನು ಮಾಡ್ತೀರಾ ಅಂದರೆ ಇಲ್ಲಿ ಮೈನಸ್ ತಗೊಳ್ಳಿ, ಮೈನಸ್. ಓಕೆ, ಸೊ ಮೈನಸ್. ಸೊ 20 ಇಂದ ಎಷ್ಟು ಹೋಗುತ್ತೆ? 30 ಇಂದ 2 ಟೈಮ್ಸ್. ಸೊ ನಾವು ಇಟ್ ಬಿಕಮ್ 60. ಎರಡೂ ಸೇರಿ ಒಟ್ಟಿಗೆ ಕೆಲಸ ಮಾಡುವಾಗ 60 ಆಗುತ್ತಂತೆ. ಬಟ್ ಇದು ರೈಟ್ ಆನ್ಸರ್, ಇದಿಷ್ಟೇ ಫೈನಲ್ ಆನ್ಸರ್. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ನು, ಆಲ್ಟರ್ನೇಟಿವ್ಲಿ ಇಫ್ ಎ ಆ್ಯಂಡ್ ಬಿ ಕೆಪ್ಟ್ ಆಲ್ಟರ್ನೇಟಿವ್ಲಿ 1 ಮಿನಿಟ್ ಅಂತ ಹೇಳ್ತಾರೆ. ಸೊ ಒಂದು ಎ ಅನ್ನೋದು ಫಿಲ್ ಮಾಡೋದು, ಬಿ ಅನ್ನೋದು ಎಮ್ ಟಿ ಮಾಡೋದು. 1 ಮಿನಿಟಲ್ಲಿ ಇದು ಎಷ್ಟು ಫಿಲ್ ಮಾಡುತ್ತೋ 1 ಮಿನಿಟಲ್ಲಿ ಅಷ್ಟೇ ಅದು ಎಷ್ಟೋ ಸಮಥಿಂಗ್ ಎಮ್ ಟಿ ಮಾಡ್ತಾ ಹೋಗುತ್ತೆ. ನೋಡಿ, ಅದು ಅಬ್ಸರ್ವ್ ಮಾಡಿ. ಫಿಲ್ ಮಾಡೋದು ರೇಷಿಯೋ ಎಷ್ಟಿದೆ? 3 ಲೀಟರ್ ಆಫ್ ವಾಟರ್ನ ಫಿಲ್ ಮಾಡ್ತಾ ಇದೆ 1 ಮಿನಿಟ್ಗೆ. ಇಲ್ಲೇನಾಗ್ತಾ ಇದೆ? 2 ಲೀಟರ್ ಆಫ್ ವಾಟರ್ ಎಮ್ ಟಿ ಆಗ್ತಾ ಇದೆ ಅಂತ ಅರ್ಥ, ಇದರ ಅರ್ಥ. ಓಕೆ, ಅಲ್ಲಿಗೆ ಎಷ್ಟು ಲೀಟರ್ ಡಿಫ್ರೆನ್ಸ್ ಬಂತು? 1 ಲೀಟರ್ ಡಿಫ್ರೆನ್ಸ್ ಬಂತು. ಸೊ ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಆಲ್ಟರ್ನೇಟ್ ಅಂತ ಹೇಳ್ತಿದ್ದಾರೆ. ಸಿಂಪಲ್. ನಮ್ಮ ಟೋಟಲ್ ವರ್ಕ್ ಎಷ್ಟು ಬಂದಿದೆ? 60. 3 ಲೀಟರ್ ಆಫ್ ಫಿಲ್ ಮಾಡುತ್ತೆ. ಇನ್ನೆಷ್ಟು ಉಳ್ಕೊಂಡಿರುತ್ತೆ? 57 ಉಳ್ಕೊಂಡಿರುತ್ತೆ, ಹೌದಾ? ಆ 57ನ ಏನು ಮಾಡುತ್ತೆ? ಇದು ಎಮ್ ಟಿ ಮಾಡಿಬಿಡುತ್ತೆ. 3 ಲೀಟರ್ ಆಫಲ್ಲಿ ಫಸ್ಟು ಎಮ್ ಟಿ -3 ಮಾಡ್ಕೊಬಿಡಿ. ಇಂಟು 52 ಆಗುತ್ತೆ. ಇಂಟು 2 ಮಾಡಿ ಎಷ್ಟು ಬರುತ್ತೆ? 114. ಓಕೆ, 114 ಮಿನಿಟ್ಸ್ ಬೇಕು ಇದು ಎಮ್ ಟಿ ಮಾಡೋದಕ್ಕೆ ಅಂತ ಅರ್ಥ. ಓಕೆ, ಫಸ್ಟು 3 ಲೀಟರ್ ಇರೋದನ್ನು ಫಸ್ಟ್ ಮೈನಸ್ ಮಾಡ್ಕೊಬಿಡಿ. ರಿಮೈನಿಂಗ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ 114 ಸ್ಟಾರ್ಟಿಂಗಲ್ಲಿ ಈ 3 ಲೀಟರ್ ಫಿಲ್ ಮಾಡೋಕ್ಕಿಂತ ಮೈನಸ್ ಮಾಡೋಕ್ಕಿಂತ ಮುಂಚೆ 3 ಲೀಟರ್ನ ಫಿಲ್ ಮಾಡಿತ್ತಲ್ವಾ, ಅದಕ್ಕೆ +1 ಮಾಡ್ಕೊಳ್ಳಿ. ಟೋಟಲ್ ಎಷ್ಟಾಯಿತು? 115 ಮಿನಿಟ್ಸ್ ಬೇಕಾಗುತ್ತೆ ಇದು ಅಂತ ಅರ್ಥ. ಇದು ಲಾಜಿಕ್ಕಾಗಿ ಆನ್ಸರ್ ಮಾಡೋದು. ಓಕೆನಾ? ಇನ್ನೊಂದು ಸಲ ಹೇಳ್ತೀನಿ. ಫಸ್ಟು
60 ಮಿನಿಟ್ಸ್ ಟೋಟಲ್ ವರ್ಕ್. ಒಂದು ಎಂಟಿ ಒಂದು ಫಿಲ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಟೋಟಲ್ ಎಷ್ಟಾಗುತ್ತೆ? 60 ಮಿನಿಟ್ಸ್ ಬೇಕಾಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ ಕ್ವಶನಲ್ಲಿ. ಓಕೆ, ಈ 60 ಮಿನಿಟ್ಸಲ್ಲಿ ಫಸ್ಟ್ ಏನು ಮಾಡ್ತೀರಾ ಅಂದರೆ ಬಿ ಅನ್ನೋದು ಎಂಟಿ ಮಾಡ್ತಾ ಇರೋದು ಇಲ್ಲಿ 330. ಓಕೆ, ಅದ್ರ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 2. ಸೊ ನಾವು ಫಸ್ಟು ಎ ಅನ್ನೋದು 3 ಲೀಟ್ರ್ ಫಿಲ್ ಮಾಡಿರಲಿಲ್ಲ ಅಂದಿದ್ರೆ ಅಲ್ಲಿ ತನಕ ಹೋಗೋಣ. ಸೊ ಹಾಗಾದ್ರೆ ಫಸ್ಟು ಒಂದು ಬಿಟ್ಬಿಡಿ, 3 ಟೋಟಲ್ ಎಷ್ಟಾಗುತ್ತೆ? 57 ಆಗುತ್ತೆ. ಈ 57 ಇಂಟು 2 ಯಾಕೆ ಮಾಡ್ತೀವಿ ಅಂದರೆ ಇದು 2 ಮಿನಿಟ್ಸ್ ತಗೊಳ್ತಾ ಇದೆ ಖಾಲಿ ಮಾಡೋದಕ್ಕೆ, ಅಥವಾ 2 ಲೀಟರ್ ಆಫ್ ವಾಟರ್ನ ಖಾಲಿ ಮಾಡ್ತಾ ಇದೆ 1 ಮಿನಿಟಲ್ಲಿ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ನಿಮಿಷ ಬೇಕಾಗುತ್ತೆ? 114. ಈ 3 ಮಿನಿಟ್ಸ್ನ ಮೈನಸ್ ಮಾಡೋಕ್ಕಿಂತ ಮುಂಚೆ 3 ಮಿನಿಟ್ಸ್ ಲೀಟರ್ ಆ್ಯಡ್ ಆಗಿರುತ್ತಲ್ವಾ, ಅದಕ್ಕೆ +1. ಟೋಟಲ್ ಎಷ್ಟಾಯಿತು? 115 ನಿಮಿಷ ಅಂತ ಅರ್ಥ. ಇದು ಲಾಜಿಕ್ ಆಗಿ ಆನ್ಸರ್ ಮಾಡೋದು. ಈ ಪ್ಯಾಟರ್ನ್ ಎಕ್ಸಾಮಲ್ಲಿ ಹೇಗಾದರೂ ಚೇಂಜ್ ಆಗುತ್ತೆ, ಪ್ರೆಸೆನ್ಸ್ ಆಫ್ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದೆ. ಇದೇ ವರ್ಕ್ನ ಎ ಆ್ಯಂಡ್ ಬಿ ಅಂತ ಕೇಳ್ತಾರೆ ಟೈಮ್ ಆ್ಯಂಡ್ ವರ್ಕಲ್ಲಿ, ಅಲ್ಲೂ ಬರುತ್ತೆ ಇದು ಕಾನ್ಸೆಪ್ಟ್. ಓಕೆ, ಕ್ಲಿಯರ್ ಎಲ್ಲರಿಗೂ ಇದು? ವೈಷ್ಣವಿ, ಸತೀಶ್? Yes, sir. Yes, sir. ದರ್ಶನ್? Yes, sir. ನೆಕ್ಸ್ಟ್ ನೋಡಿ, ಏನರ್ಥ ಇದ್ದಿದ್ದು ನೀವೇ ಹೇಳ್ಬೋದು, ನೀವೇ ಟ್ರೈ ಮಾಡಿದ್ದು. ತುಂಬ ಸಿಂಪಲ್ ಇದೆ. ಇಲ್ಲೇನು ಕೇಳ್ತಾ ಇದ್ದಾರೆ ವರ್ಕು ದಿವ್ಯಾ? ಎಂಟಿ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಎ ಅನ್ನೋದು ಏನು ಮಾಡ್ತಾ ಇದೆ? ವಾಟರ್ನ ಫಿಲ್ ಮಾಡುತ್ತೆ, ಅಂದರೆ +5 ಅಂದರೆ ಫಿಲ್ ಮಾಡುತ್ತೆ ಅಂತ ಅರ್ಥ ಈಚೆ ಪ್ರಕಾರ. ಬಿ ಅನ್ನೋ ಪೈಪ್ ಏನು ಮಾಡ್ತಾ ಇದೆ? ಎಂಟಿ ಮಾಡ್ತಾ ಇದೆ. ಎಂಟಿ ಅಂದರೆ -4. ಓಕೆ, ಒಂದು 5 ಅವರ್ಸಲ್ಲಿ ನೀರು ತುಂಬುತ್ತೆ, ಒಂದು 4 ಅವರ್ಸಲ್ಲಿ ಎಂಟಿ ಮಾಡ್ತಾ ಇದೆ. ಸೊ ಎಂಟಿ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ನಾವು LCM ಆಫ್ 5 and 4 ಎಷ್ಟು? 5 and 4ಗೆ LCM 20, ಹೌದಲ್ವಾ? ಸೊ ಈ 20 ಅನ್ನೋದನ್ನು 5ಇಂದ ಡಿವೈಡ್ ಮಾಡೋಣ. ಎಷ್ಟೆಲ್ಲ ಹೋಗುತ್ತೆ? 4 ಟೈಮ್ಸ್. 5ಇಂದ ಡಿವೈಡ್ ಮಾಡೋಣ 5 ಟೈಮ್ಸ್. ಟೋಟಲ್ ಎಷ್ಟು ಬರುತ್ತೆ? 20 hours. ಇಷ್ಟೇ. ಇಲ್ಲ ಸರ್ ನಾನು ಫಾರ್ಮುಲಾ ಹಾಕ್ತೀನಿ ಅಂತಂದರೆ, ಓಕೆ, ಫಾರ್ಮುಲಾ ಏನು? ಎಂಟಿ ಮಾಡೋದಕ್ಕೆ ಫಾರ್ಮುಲಾ ಬುಕ್ಸ್ ಪ್ರಕಾರ ಆರ್ ಫಾರ್ಮುಲಾ AB A - B. ಎ ಅಂದರೆ ಎಷ್ಟು ಇಲ್ಲಿ? 5. ಬಿ ಅಂದರೆ ಎಷ್ಟು? 4. ಎಷ್ಟಾಗುತ್ತೆ? 9. ಹೌದಾ? ಸಾರಿ, ಮೈನಸ್ ಅಲ್ವಾ ಇಲ್ಲಿ? ಮೈನಸ್. ಸೊ 5 - 4 ಅಲ್ಲಿಗೆ ಎಷ್ಟಾಗುತ್ತೆ? ಅಗೇನ್ 20 ಬರುತ್ತೆ. ಇಲ್ಲೂ ಅಷ್ಟೇ 20 hours ಆಗುತ್ತೆ. ಮ್ಯಾಕ್ಸಿಮಮ್ ಈ ರೇಂಜಲ್ಲೇ ಇರುತ್ತೆ ಕ್ವಶನ್ಸು. ಟೈಮ್ ಅಂಡ್ ಇದು ಪೈಪ್ ಆ್ಯಂಡ್ ಸಿಸ್ಟಮ್ದು ತುಂಬ ಸ್ವಲ್ಪ ರೇರ್ ಕೇಸಲ್ಲಿ, ಸ್ವಲ್ಪ ಟಾಪ್ ಮ್ಯಾನೇಜ್ಮೆಂಟ್ ಎಕ್ಸಾಮಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಪ್ಯಾಟರ್ನ್ ಅಷ್ಟೇ. ಅಲ್ಲ ಕ್ಲಿಯರ್? Yes, sir. ನೀವೇ ಟ್ರೈ ಮಾಡಿದ್ದು. ಎ 2 pipes ಕ್ಯಾನ್ ಫಿಲ್ ಅಂತ ಹೇಳ್ತಾರೆ. ಸೊ ಎ ಅನ್ನೋ ಪೈಪು ಫಿಲ್ ಮಾಡ್ತಾ ಇದೆ, +50 ಫಿಲ್ ಮಾಡ್ತಾ ಇದೆ. ಬಿ ಅನ್ನೋ ಪೈಪು ಫಿಲ್ ಮಾಡ್ತಾ ಇದೆ, +15. ಆ್ಯಂಡ್ ಥರ್ಡ್ ಪೈಪ್ ಈಸ್ ಎಂಟಿ. ಥರ್ಡ್ ಪೈಪ್ ಅಂದರೆ ಸಿ ಅಂತ ಇಟ್ಕೋಣ. ಅದೇನು ಮಾಡ್ತದೆ? ಎಂಟಿ. ಎಂಟಿ ಅಂದರೆ ಮೈನಸ್ ಹಾಕೋಬೇಕು ಅಂತ ಹೇಳಿದ್ದೀನಿ. ಸೊ ನಾವು ಯು ಕ್ಯಾನ್ ಗೋ ವಿತ್ LCM. LCM ಆಫ್ 15, 12, 30. ಸೊ ಇರೋದ್ರಲ್ಲಿ ದೊಡ್ಡ ನಂಬರ್ ಯಾವುದು? 30. ಈ 30 ಅನ್ನೋದು 12ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಅಲ್ಲಿಗೆ 30 ಟೇಬಲ್ ಏನು ಮಾಡಬೇಕು? ನೆಕ್ಸ್ಟು 60 ತೊಗೋಬೇಕು. 60 ಇರೋದು 12ಇಂದ ಡಿವೈಡ್ ಆಗುತ್ತೆ, 15ಇಂದ ಡಿವೈಡ್ ಆಗುತ್ತೆ, 30ಇಂದನೂ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ LCM ಎಷ್ಟು? 60. LCM ಎಷ್ಟು? 60. ಇಲ್ಲಿ ಮೈನಸ್ ಅಂತ ಬರ್ಕೊಳ್ಳಿ, ಬಿಕಾಸ್ ಆಫ್ ಎಂಟಿ ಮಾಡ್ತಾ ಇದೆ ಇದು. ಸೊ 60 ಅನ್ನೋದನ್ನು ಡಿವೈಡ್ ಮಾಡಿ. ಇವಾಗ 15 ಎಷ್ಟೆಲ್ಲ ಹೋಗುತ್ತೆ? 4 ಟೈಮ್ಸ್. ಪ್ಲಸ್ 12 ಎಷ್ಟೆಲ್ಲ ಹೋಗುತ್ತೆ? 5 ಟೈಮ್ಸ್. ಮೈನಸ್ 30 ಎಷ್ಟೆಲ್ಲ ಹೋಗುತ್ತೆ? 2 ಟೈಮ್ಸ್. ಸೊ ನಾವು ಯು ಕ್ಯಾನ್ 9 - 2 7 ಆಗುತ್ತೆ.
ಹೌದಾ? ಅದು 20 ಕೊಟ್ಟಿರೋದಾ? ಸಾರಿ 12 ಬರ್ಕೊಟ್ಟಿದ್ದೀನಿ, ಸಾರಿ. ಕ್ವಶನ್ 20 ಇರೋದು. ಸಾರಿ 12 ಬಂದ್ಬಿಟ್ಟಿದ್ದೀನಿ, 20 ಇರೋದಲ್ಲ. ಓಕೆ. ಸೊ ಎಲ್ ಸಿ ಎಮ್ ಆಫ್ 15, 20 ಮೈನಸ್ 30. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 60. ಓಕೆ, 60ಇಂದ 15 ಎಷ್ಟು ಹೋಗುತ್ತೆ? 4 ಟೈಮ್ಸ್. ಪ್ಲಸ್ 20 ಎಷ್ಟು ಹೋಗುತ್ತೆ? 3 ಟೈಮ್ಸ್. ಮೈನಸ್ 30 ಎಷ್ಟು ಹೋಗುತ್ತೆ? 2 ಟೈಮ್ಸ್. 30. ಸೊ 7 ಮೈನಸ್ 2 ಆದರೆ ಎಷ್ಟಾಗುತ್ತೆ? 5. 5 ಎಷ್ಟು ಹೋಗುತ್ತೆ? ಇದು 12. 2 ಪೈಪು ಫಿಲ್ ಮಾಡಿ 1 ಪೈಪ್ ಎಂಟಿ ಮಾಡ್ತಾ ಇದ್ರೆ ಸೈಮಲ್ಟೇನಿಯಸ್ಲಿ 12 ಅವರ್ಸ್ ಆಗುತ್ತೆ ಅದು ಫಿಲ್ ಆಗೋದಕ್ಕೆ ಅಂತ ಅಲ್ಲ, ಎಂಟಿ ಆಗೋದಕ್ಕೆ. ಕ್ಲಿಯರ್ ದರ್ಶನ್? ಸೊ ಇದನ್ನು 4 ಯೂನಿಟ್ ಆಫ್ ವರ್ಕ್ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ 4 ಲೀಟರ್ ಆಫ್ ವರ್ಕ್ನ 4 ಲೀಟರ್ ಆಫ್ ವಾಟರ್ನ ಫಿಲ್ ಮಾಡ್ತದೆ 1 ಅವರ್ಗೆ ಅಂತ ಅರ್ಥ ಇಲ್ಲಿ. ಓಕೆ, ಇಲ್ಲಿ ಅವರ್ಸ್ ಕೊಟ್ರಿಂದ ಅವರ್ಸ್, ಮಿನಿಟ್ ಇದ್ದರೆ ಮಿನಿಟ್. ಓಕೆ, ಬಿ ಅನ್ನೋ ಪೈಪು 3 ಲೀಟರ್ ಆಫ್ ವಾಟರ್ನ ಫಿಲ್ ಮಾಡ್ತಾ ಇದೆ 1 ಅವರ್ಗೆ. ಓಕೆ, ಸೊ ಅದೇ ರೀತಿ ಎಂಟಿ ಮಾಡಿದ್ರೆ 2 ಅವರ್ಸ್ ತಗೋತಾ ಇದೆ ಅಂತ ಮೀನಿಂಗ್ ಇದು. ನೆಕ್ಸ್ಟ್ ಒನ್ ಮೋರ್ ಯು ಕ್ಯಾನ್. ಸತೀಶ್, ಅರ್ಥ ಆಗ್ತಿದೆಯಲ್ಲ? Yes, sir. ಇಲ್ಲಿ ಟೋಟಲ್ ವರ್ಕ್ ಕೊಟ್ಟಿದ್ದಾರೆ. ಪಿ ಆ್ಯಂಡ್ ಕ್ಯೂ ಎರಡೂ ಸೇರಿ 20 ಮಿನಿಟ್ಸ್ ಫಿಲ್ ಮಾಡ್ತಾ ಇದೆ. ಪಿ ಒಂದೇ ಆದರೆ 30 ಮಿನಿಟ್ಸ್ ತಗೋತಾ ಇದೆ. ದೆನ್ ವಾಟ್ ಅಬೌಟ್ ಕ್ಯೂ? ಅಷ್ಟೇ. ಸೊ ಸಿಂಪಲ್. ಪಿ ಕ್ಯಾನ್ ಫಿಲ್ ಇನ್ 30 ಮಿನಿಟ್ಸ್. ಕ್ಯೂ is question mark and total work 20 ಮಿನಿಟ್ಸ್. ಏನಿಲ್ಲ, ಕ್ಯೂ ಜಾಕೆ 20 ತೊಗೊಳ್ಳೋಣ ಅಷ್ಟೇ, ಪ್ಲಸ್ ಆಗುತ್ತೆ. ಅಂದರೆ ಇಲ್ಲಿ ಅಲೋನ್ ಅಂತ ಕೇಳ್ತಿದ್ರೆ, ಸೊ ಅಲೋನ್ ಅಂತ ಕೇಳಿದಾಗ ಯಾವಾಗಲೂ ಮೈನಸ್ ಯೂಸ್ ಮಾಡ್ಬೇಕು ನಾವು. ಓಕೆ, ಸೊ ಫಸ್ಟು ಎಲ್ ಸಿ ಎಮ್ ಆಫ್ 30 ಆ್ಯಂಡ್ 20 ಅಂತಲೇ ತೊಗೊಳ್ಳಿ. ಎಷ್ಟು ಬರುತ್ತೆ? 60. 60 ಡಿವೈಡ್ ಬೈ, ಇಲ್ಲಿ ಯಾವುದಕ್ಕೂ ಮೈನಸ್ ಆಗಂಗಿಲ್ಲ. 30ಇಂದ ಎಷ್ಟೆಲ್ಲ ಹೋಗುತ್ತೆ? 2 ಟೈಮ್ಸ್. 20ಇಂದ ಎಷ್ಟೆಲ್ಲ ಹೋಗುತ್ತೆ? 3 ಟೈಮ್ಸ್. ಇಲ್ಲಿ ಮೈನಸ್ ಯೂಸ್ ಮಾಡಿ. ಓಕೆ, ಸೊ ಮೈನಸ್ ಯೂಸ್ ಮಾಡಿ, ಅಲೋನ್ ಅಂತ ಬಂದಾಗ ಯಾವಾಗಲೂ ಮೈನಸ್ ಯೂಸ್ ಮಾಡಬೇಕು. ಸೊ 60 ಡಿವೈಡ್ ಬೈ, ಸೊ ಎಷ್ಟಾಗುತ್ತೆ ಇದು? -1. ಅಂದರೆ ಇದರ ಅರ್ಥ ಏನು? -60 ಬರುತ್ತೆ ನಮಗೆ. ಮೈನಸ್ ಬಂದಾಗ ವರಿ ಮಾಡೋದು ಬೇಡ. ಮೈನಸ್ ಬಂದರೆ ಏನರ್ಥ ಅಂದರೆ ಈ ಚಾಪ್ಟರ್ ಪ್ರಕಾರ ಒಂದು ಎಂಟಿ ಮಾಡೋದು ಅಂತ ಅರ್ಥ. ಆನ್ಸರ್ ಮೈನಸ್ ಬಂದರೆ ಎಂಟಿ ಮಾಡೋದು ಅಂತ ಅರ್ಥ. ಆಪ್ಷನಲ್ಲಿ ಮೈನಸ್ ಇರಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ಕೇಳಿರ್ತಾರೆ ಎಂಟಿ ಮಾಡೋದು ಅಂತ. ಅಥವಾ ಮೈನಸ್ ಬಂದರೆ ಇನ್ನೊಂದು ಅರ್ಥ ಏನಂದರೆ ಅಲೋನಾಗಿ ವರ್ಕ್ ಮಾಡ್ತಾ ಇದೆ, ಅದೊಂದೇ ಪೈಪ್ ವರ್ಕ್ ಮಾಡಿದ್ರೆ 60 ಮಿನಿಟ್ಸ್ ತಗೋತಾ ಇದೆ ಅಂತ ಅರ್ಥ. ಸೊ ಈ ಚಾಪ್ಟರ್ ಪ್ರಕಾರ ಮೈನಸ್ ಆನ್ಸರ್ ಬಂದರೆ ಡೋಂಟ್ ವರಿ ಅಬೌಟ್ ದಟ್. ಆಪ್ಷನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಈ ಚಾಪ್ಟರ್ ಕ್ವಶನ್ಗಳಿಗೆ ಮೈನಸ್ ಕೊಡೋದಿಲ್ಲ. ನಿಮಗೇನಾದರೂ ಮೈನಸ್ ಬಂದರೆ ಕ್ವಶನಲ್ಲಿ ಇಟ್ಸ್ ಲೈಕ್ ಅದರ ಅರ್ಥ ಏನಂದರೆ ಅದು ಎಂಟಿ ಮಾಡೋದು ಅಂತ ಅರ್ಥ. ಅಂದರೆ 60 ಅವರ್ಸಲ್ಲಿ ಎಂಟಿ ಮಾಡುತ್ತೆ, ಅಥವಾ 60 ಅವರ್ಸಲ್ಲಿ ಒಂದೇ ಪೈಪು ಫಿಲ್ ಮಾಡ್ತಾ ಇದೆ ಅಂತಲೂ ಅರ್ಥ, ಅಥವಾ ಎಂಟಿ ಮಾಡ್ತಾ ಇದೆ ಅಂತಲೂ ಅರ್ಥ ಮೈನಸ್ ಬಂದರೆ. ಸೊ ಡೋಂಟ್ ವರಿ ಅಬೌಟ್ ದ ಮೈನಸ್. ಇದು ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ಬೇರೆ ಕಡೆ ಎಲ್ಲ ಏನು ಹೇಳ್ಬಿಡ್ತಾರೆ ಅದನ್ನು, ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ ಅದರಿಂದ ಕಳೆದುಬಿಡಿ ಅಂತ ಹೇಳ್ತಾರೆ. ಓಕೆ, ಅದು ರಾಂಗ್. ಅದು ಯಾಕಂದರೆ ನೆಕ್ಸ್ಟು ಒಂದು ಎಕ್ಸಾಮ್ ಕ್ವಶನಲ್ಲಿ ತೋರಿಸ್ತೀನಿ, ನೀವು ಬಿಗ್ ನಂಬರ್ನ ಫಸ್ಟ್ ಹಾಕೊಂಡ್ರೆಲ್ಲ ಆನ್ಸರೇ ತಪ್ಪಾಗ್ಬಿಡುತ್ತೆ. ಅದು ಮಾಡಬಾರ್ದು. ಓಕೆ, ಸೊ ಬಟ್ ಇಲ್ಲಿ ಮೈನಸ್ಸೇ ಬರಲಿ, ತೊಂದರೆ ಇಲ್ಲ. ಮೈನಸ್ ಬಂದರೆ ಎಂಟಿ ಮಾಡೋದು, ಅದರ್ವೈಸ್ ಅಲೋನ್ ವರ್ಕ್ ಅಂತ ಅರ್ಥ. ಎಸ್ ದಿವ್ಯಾ, ಕ್ಲಿಯರ್? ಸೌಮ್ಯ? Yes, sir. ಈ ಕ್ವಶನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಕ್ಸಾಮಲ್ಲಿ ಕೇಳಿದ್ದು ಒಂದು ಸ್ವಲ್ಪ ಏನೋ ಕನ್ಫ್ಯೂಸ್ ಮಾಡಿಸುತ್ತೆ. ನೋಡಿ ಇದು ಏನು ಅರ್ಥ ಆಯ್ತು ಅಂತ, ಏನು ಮಾಡಬೇಕು ಅಂತೇಳಿ ಫಸ್ಟು. Three pipes P, Q, R can separately fill a cistern in 4, 8, 12 hours respectively. Another pipe S can empty. ಅಂದರೆ 3 ಪೈಪಲ್ಲಿ ನೀರು ತುಂಬ್ತಾ ಇದೆ, 1 ಪೈಪ್ ಎಂಟಿ ಮಾಡ್ತಿದೆಯಂತೆ. ಏನು ಮಾಡೋಣ? ಇಲ್ಲಿ ಅವರೇನಾದರೂ ಟುಗೆದರ್ ಅಂತ ಕೇಳಿದರೆ, ಅಂದರೆ 3 ಪೈಪ್ನ ಒಟ್ಟಿಗೆ ಆಪ್ರೇಟ್ ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದರೆ ಓಕೆ. ಅಲ್ಲೇನು ವಿಚ್ ಆಫ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ವಿಲ್ ಬಿ ಫಿಲ್ ಎಂಟಿ ಚಿಸ್ಟನ್ ಲೆಸ್ ದೆನ್ ದ ಟೈಮ್ ಅದರ್ ಅಂತ ಕೇಳ್ಬಿಟ್ರು. ಓಕೆ, ಸಪೋಸ್ ಇದೇನಾದರೂ ಹೌ ಲಾಂಗ್ ವಿಲ್ ಟೇಕ್ ಟು ಎಂಟಿ ಎ ಚಿಸ್ಟನ್, ಹೌ ಲಾಂಗ್ ವಿಲ್ ಟೇಕ್ ಟು ಫಿಲ್ ದ ಚಿಸ್ಟನ್ ಅಂತ ಕೇಳಿದರೆ, ಸೊ ಪೈಪ್ ಪಿ ಅನ್ನೋದೆಷ್ಟು 4 ತಗೋತದೆ, ಕ್ಯೂ ಅನ್ನೋದೆಷ್ಟು 8 ತಗೋತಾ ಇದೆ, ಆರ್ ಅನ್ನೋದೆಷ್ಟು 12 ತಗೋತಾ ಇದೆ, ಎಸ್ ಅನ್ನೋದು ಎಂಟಿ ಮಾಡ್ತಾ ಇದೆ ಎಷ್ಟು -10.
ಈ ಥರ ಬರ್ಕೋತಾ ಇದ್ವಿ. ಓಕೆ, 4 8 12 -10 ಈ ಥರ ಬರ್ಕೊಂಡು ಇದಕ್ಕೆ ಎಲ್ ಸಿ ಎಮ್ ತೊಗೋತಾ ಇದ್ವಿ. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಇದಕ್ಕೆ ಸುಮ್ಮನೆ ಹೇಳಿ ನೋಡೋಣ. 4 8 12 20 ಎಷ್ಟು ಬರುತ್ತೆ? 120 ಬರುತ್ತೆ. ಹೌದಾ? ಸೊ ಈ 120 ಅನ್ನೋದನ್ನು ನಾವು ಮತ್ತೆ ಏನು ಮಾಡ್ತೀವಿ, 4ಇಂದ ಡಿವೈಡ್ ಮಾಡ್ತಾ ಇದ್ವಿ. ಸೊ ಮೈನಸ್ ಮಾಡಿ ಬರೀತಿದ್ವಿ. ಅದು ಟೋಟಲ್ ವರ್ಕ್ ಎಲ್ಲ ಒಟ್ಟಿಗೆ ಮಾಡಿದ್ರೆ ಅಂತ. ಇಲ್ಲಿ ಒಟ್ಟಿಗೆ ಅಂತ ಕೇಳಲಿಲ್ಲ. ಏನು ಕೇಳ್ತಾ ಇದ್ರೆ ಲೆಸ್ ದೆನ್ ದ ಟೈಮ್ ಅದರ್ಸ್ ಅಂತ ಕೇಳ್ತದೆ. ಯಾವ ಟೈಮು ತುಂಬ ಎಂಟಿ ಮಾಡುತ್ತೆ ಬೇಗ ಅದರ್ ಟೈಮ್ಗಿಂತ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ ಕಾಂಬಿನೇಷನ್ನ ಫೈಂಡ್ ಔಟ್ ಮಾಡಬೇಕೀಗ. ಕಾಂಬಿನೇಷನ್ ಅಂದರೆ ಸ್ವಲ್ಪ ಕ್ವಶನ್ ನೋಡಿ, ಪಿ ಕ್ಯೂ ಆರ್ ಇದಿಷ್ಟಕ್ಕೂ ಆಪೋಸಿಟಾಗಿ ವರ್ಕ್ ಮಾಡೋದು ಯಾವುದು? ಎಸ್. ಸೊ ಇದರ ಅರ್ಥ ಏನಂದರೆ ನಾವು ಫಸ್ಟ್ ಒಂದ್ಸರಿ ಪಿ ಆ್ಯಂಡ್ ಎಸ್ನ ಚೆಕ್ ಮಾಡಬೇಕು, ಆಮೇಲೆ ಪಿ ಕ್ಯೂ ಎಸ್ನ ಚೆಕ್ ಮಾಡಬೇಕು, ಆಮೇಲೆ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಬೇಡ, ಕ್ಯೂ ಆರ್ ಎಸ್ನ ಚೆಕ್ ಮಾಡೋದು ಸಾಕು ನಮಗೆ. ಇವಾಗ ಅದರ್ಸ್ ಅಂತ ಕೇಳ್ಬಿಡೋದಲ್ಲ, ಯಾವ್ದು ಬೇಗ ನೀರು ತುಂಬುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನು ಮಾಡ್ತೀರಿ? ನಾನು ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತಾ ಎಲ್ರಿಗೂ ಇದು? ಫಸ್ಟ್ ಪಿ ಮತ್ತು ಎಸ್ ತಗೊಳ್ಳೋಣ. ಫಸ್ಟ್ ಒಂದು ಕಾಂಬಿನೇಷನ್ ಪಿ ಆ್ಯಂಡ್ ಎಸ್. ಓಕೆ, ಪಿ ಅಂದರೆ ಎಷ್ಟಿದೆ ವ್ಯಾಲ್ಯೂ? 4 hours. ಎಸ್ ಅಂದ್ರೇನು? -10. ಓಕೆ, ಇದಕ್ಕೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 4 ಮತ್ತು 10 ಎಲ್ ಸಿ ಎಮ್ ಎಷ್ಟು? 40. ಸೊ ಈ 40 ಅನ್ನೋದನ್ನು ಏನು ಮಾಡ್ತೀರಾ? ಹಾಗೆ ಬರ್ಕೊಳ್ಳೋಣ, ಬೇಕಾದ್ರೆ ಇಲ್ಲೇ ಬರ್ಕೊಳ್ಳಿ. 4ಇಂದ ಡಿವೈಡ್ ಮಾಡ್ತೀರಿ 40 ಅನ್ನೋದ್ರ. 4ಇಂದ 40 ಡಿವೈಡ್ ಆದರೆ ಎಷ್ಟೆಲ್ಲ ಹೋಗುತ್ತೆ? 10 times. 10ಇಂದ ಎಷ್ಟೆಲ್ಲ ಹೋಗುತ್ತೆ? 4 times. ಸೊ ಅಲ್ಲಿಗೆ ಎಷ್ಟಾಗುತ್ತೆ? 40/6. 40/6 ಅಂದರೆ ಏನು ಬರುತ್ತೆ ಆನ್ಸರು? 6.66 ಬರುತ್ತೆ. ಹೌದಾ? ಇದು ಪಿ ಎಸ್ಗೆ. ನೆಕ್ಸ್ಟ್ ಏನು ಮಾಡಬೇಕೀಗ? ಇನ್ನೊಂದು ಪೇರ್ ತೊಗೋಬೇಕು ನಾವು. ಯಾವುದು? ಪಿ ಕ್ಯೂ ಎಸ್ ತೊಗೊಳ್ಳೋಣ ಈಗ. ಪಿ ಕ್ಯೂ ಎಸ್. ಪಿ ಅಂದರೆ 4, ಕ್ಯೂ ಅಂದರೆ 8, ಎಸ್ ಅಂದರೆ -10. ಇದಕ್ಕೆ ಎಲ್ ಸಿ ಎಮ್ ತೊಗೊಳ್ಳೋಣ. 3ಕ್ಕೂ ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಇದಕ್ಕೂ ಸಹ ಎಷ್ಟು ಬರುತ್ತೆ? 40ನೇ ಬರುತ್ತೆ. 4ಇಂದ ಎಷ್ಟೆಲ್ಲ ಹೋಗುತ್ತೆ? 10 times. 8ಇಂದ ಎಷ್ಟೆಲ್ಲ ಹೋಗುತ್ತೆ? 5 times +5. 10ಇಂದ ಎಷ್ಟೆಲ್ಲ ಹೋಗುತ್ತೆ? 4 times -4. ಇದು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಈಗ? 40/15 -4. 15 - 4 ಅಂದರೆ ಎಷ್ಟಾಗುತ್ತೆ? 11. ಓಕೆ, 11 ಬರುತ್ತಾ? ಎಷ್ಟು ಬರುತ್ತೆ? 11 ಬರುತ್ತಲ್ವಾ? 11/40 3.33 ಬರುತ್ತಾ? 3 times ಹೋಗುತ್ತೆ, 7 ಉಳಿಯುತ್ತೆ. 7 ಅಂದರೆ 6, 3.6 ಬರುತ್ತೆ ಹತ್ತತ್ರ. ಹೌದಲ್ವಾ? ಇದು ಪಿ ಕ್ಯೂ ಎಸ್. ಪಿ ಕ್ಯೂ ಎಸ್ ಆದಮೇಲೆ ಏನು ಮಾಡೋಣ ಈಗ? ಜಸ್ಟು ಪಿ ಎಸ್ ತೊಗೊಂಡ್ವಿ, ಪಿ ಕ್ಯೂ ಎಸ್ ತೊಗೊಂಡ್ವಿ. ಇನ್ನು ಯಾವ್ದು ಉಳ್ಕೋತು? ಆರ್ ಉಳ್ಕೋತು. ಸೊ ಈ ಪಿ ಜೊತೆ ಆರ್ನ ಸಹ ಚೆಕ್ ಮಾಡೋಣ. ಪಿ ಆರ್ ಎಸ್ ಒಂದು ಸಲ ಚೆಕ್ ಮಾಡಿ ಅಷ್ಟೇ. ಪಿ ಆರ್ ಎಸ್ ಅಂದರೆ ಏನು ಬರುತ್ತೆ ಎಲ್ ಸಿ ಎಮ್ಮಲ್ಲಿ? ಪಿ ಅಂದ್ರೇನು? 4, ಆರ್ ಅಂದ್ರೇನು? 12, ಎಸ್ ಅಂದ್ರೇನು? 10. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಎಲ್ಲದಕ್ಕೂ? ಅಗೇನ್ 40 ಬರುತ್ತೆ. ಎಷ್ಟು ಬರುತ್ತೆ ಎಲ್ ಸಿ ಎಮ್? 60 ಬರುತ್ತೆ. ಇದಕ್ಕೆ 4ಇಂದ ಡಿವೈಡ್ ಮಾಡಿ ಎಷ್ಟು ಟೈಮ್ಸ್ ಹೋಗುತ್ತೆ? 15 times ಹೋಗುತ್ತೆ ಇದು. ಪ್ಲಸ್ 12ಇಂದ ಡಿವೈಡ್ ಮಾಡಿ ಎಷ್ಟೆಲ್ಲ ಹೋಗುತ್ತೆ? 5 times ಹೋಗುತ್ತೆ. -10ಇಂದ ಡಿವೈಡ್ ಮಾಡಿ ಎಷ್ಟೆಲ್ಲ ಹೋಗುತ್ತೆ? 10ಇಂದ 6 times ಹೋಗುತ್ತೆ. ಸೊ 60 / ಸಾಲ್ವ್ ಮಾಡಿ. 20 - 6 ಅಂದರೆ ಎಷ್ಟಾಯಿತು? 14 ಆಯಿತು. ಓಕೆ, 14 ಅಂದರೆ 16ಇಂದ ಎಷ್ಟೆಲ್ಲ ಬರುತ್ತೆ? ಇದು ಅಪ್ರಾಕ್ಸಿಮೇಟಾಗಿ 4.3 ಬರುತ್ತೆ. ಹೌದಾ? ಹಾಂ, ಇವ್ರೇನು ಕೇಳ್ತಾರೆ? ಲೆಸ್ ಟೈಮ್ ಅಂತ ಇದೆ. ಯಾವುದು ಲೆಸ್ ಟೈಮ್ ತೊಗೊಳುತ್ತೆ? ಯಾವುದು ಲೆಸ್ ಟೈಮ್ ತೊಗೋತಾ ಇದೆ ಫಿಲ್ ಮಾಡೋದಕ್ಕೆ? ಒಂದು 4.3 ಬಂದಿದೆ. ಅರ್ಥ ಆಯ್ತಾ ನಾನು ಸಾಲ್ವ್ ಮಾಡಿದ್ದು ಕಾನ್ಸೆಪ್ಟು? 3.6 ಸರ್. ದರ್ಶನ್, ಸಮರ್ಥ್, ದಿವ್ಯಾ, ಎಸ್ ಸರ್. ಕಾನ್ಸೆಪ್ಟ್ 4 ಮತ್ತು 10ಗೆ ಎಲ್ ಸಿ ಎಮ್ 20 ಬರುತ್ತೆ ಅಲ್ವಾ? 4 ಮತ್ತು 10ಗೆ ಎಲ್ ಸಿ ಎಮ್ 20 ಬರುತ್ತೆ ಅಲ್ವಾ? 20 ತಗೊಂಡು 40 ತಗೊಂಡು ಮಾಡಿ, ಏನು ತೊಂದರೆ ಇಲ್ಲ. 10 ತಗೊಂಡು 20 ತಗೊಂಡು 6.6 ಬರುತ್ತೆ. ಏನು ಪ್ರಾಬ್ಲಮ್ ಏನಾಗಲ್ಲ.
ಅದೇ ಇಲ್ಲ 6.6 ಬರುತ್ತೆ ಸಮರ್ಥ. ಓಕೆ ಸರ್. ನೋಡಿ 20 ತಗೊಂಡ್ರು ಅದು ಎಲ್ ಸಿ ಎಮ್ ನಾವು ಥರ ಮಾಡ್ತೀವಿ. ಒಂದು ಸ್ಕೂಲ್ ಮೆಥಡ್ ಇಂದ ಮಲ್ಟಿವೇರಿಯೇಟ್ ಮೆಥಡ್. ಈಗ 20 ತಗೊಂಡ್ರೆ ಎಷ್ಟೆಲ್ಲ ಹೋಗುತ್ತೆ ಅದು 4 ಇಂದ 5 ಟೈಮ್ಸ್ ಹೋಗುತ್ತೆ. ಓಕೆ 10 ಇಂದ 2 ಟೈಮ್ಸ್ ಹೋಗುತ್ತೆ. 20/3 ಅಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ 6.6. ಡೋಂಟ್ ವರಿ, ಅದೇನು ಪ್ರಾಬ್ಲಮ್ ಬರಲ್ಲ. ಈಗ ಇದು ಕಡಿಮೆ ಟೈಮ್ ತೊಗೊಳ್ತಾ ಇರೋದೇ ಅದು. ಅಲ್ಲಿ ಕೇಳ್ತಾ ಇರೋದೇ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ವಿಲ್ ಫಿಲ್ ಎಂಟಿ ಚಿಸ್ಟನ್ ಲೆಸ್ ಟೈಮ್ ಅಂತ ಹೇಳ್ತಾರೆ. ಎಂಟಿ ಚಿಸ್ಟನ್ನ ಯಾವುದು ಕಡಿಮೆ ಟೈಮಲ್ಲಿ ಫಿಲ್ ಮಾಡ್ತಾ ಇದೆ? ಇರೋದ್ರಲ್ಲಿ ಕಡಿಮೆ ಟೈಮ್ ಯಾವುದು? 4.3 ಒಂದು ಬಂದಿದೆ, 6.6 ಒಂದು ಬಂದಿದೆ, 3.6 ಬಂದಿದೆ. ಇರೋದ್ರಲ್ಲಿ ಕಡಿಮೆ ಟೈಮ್ ಯಾವುದು? PQS. 3.6 ಅನ್ನೋದು ಕಡಿಮೆ ಟೈಮ್. ಯಾವುದದು? PQS. ಇದೆಯಾ ಆಪ್ಷನ್? ಅಷ್ಟೇ. ಕ್ಲಿಯರ್ ಅಲ್ವ ಈಗ ಸಂಗೀತ, ವೈಷ್ಣವಿ? ಬಿಕಾಸ್ ಲೆಸ್ ಟೈಮ್ ಅಂತ ಹೇಳಿ ಕಡಿಮೆ ಟೈಮಲ್ಲಿ ಎಷ್ಟು ಬೇಗ ಫಿಲ್ ಮಾಡುತ್ತೆ ಅಂದರೆ PQS ಫಿಲ್ ಮಾಡುತ್ತೆ. ಎಸ್ ದರ್ಶನ್? ಎಸ್ ಸರ್. ವೈಷ್ಣವಿ ಕ್ಲಿಯರ್? ಏನೋ ಡೌಟ್ ಇದೆ ವೈಷ್ಣವಿ? ಸಂಗೀತ ಇದ್ದೀರಾ ವೈಷ್ಣವಿ? Yes, sir. Yes, sir. ಅನೀಶಾ? ಆ್ಯಕ್ಚುಲಿ ನೋಡಿ ಈ ಥರ ಸಿಂಪಲ್ ಆಗಿರುತ್ತೆ ಕ್ವಶನ್ಗಳು. ಸ್ವಲ್ಪ ನೀವು ಈ ಥರ ಕ್ವಶನ್ಗಳನ್ನ ಅಟೆಂಡ್ ಮಾಡಿದಾಗ ಈಸಿ ಆಗುತ್ತೆ. ಅಂದರೆ ಒಂದು ಐಡಿಯಾ ಇರುತ್ತೆ ಹೇಗೆ ನೀವು ಗ್ರಾಸ್ ಮಾಡಬೇಕು ಅನ್ನೋದು. ನೆಕ್ಸ್ಟ್ ನೋಡಿ ಇದು ನೀವು ಹೇಳಿ. ಇದು ಕ್ವಶನ್ ಯಾವ ಪ್ಯಾಟರ್ನ್ ಅಂತ ಹೇಳಿದ್ರೆ ಟೈಮ್ ಆ್ಯಂಡ್ ವರ್ಕಲ್ಲಿ ಬರುತ್ತೆ. ಸೊ ನಥಿಂಗ್ ಚೇಂಜಸ್ ಏನಿಲ್ಲ ಟೈಮ್ ಆ್ಯಂಡ್ ವರ್ಕ್ಗೆ. ಏನು ಗೊತ್ತಾ, ಸುಮ್ಮನೆ ಈ ಕ್ವಶನ್ ಹಿಂಗೆ ಹೇಳ್ತೀನಿ. 12 men working 6 hours in a day, okay, complete a work in 15 days ಅಂತ ಹೇಳ್ತಾರೆ. ಅದನ್ನ ಹೌ ಮೆನಿ ಮ್ಯಾನ್ ಕ್ಯಾನ್ ವರ್ಕ್ ಇನ್ 9 hours in a day ಟು ಕಂಪ್ಲೀಟೆಡ್ ಇನ್ 12 days ಅಂತ ಹೇಳ್ತೀನಿ. ಅದೇ ಕ್ವಶನಲ್ಲಿ ಪೈಪನ್ಸೇಷನ್ ಕೇಳ್ತಾರೆ. ಸೊ ಇಲ್ಲಿ ಏನೇನು ಡೇಟಾಸ್ ಇರುತ್ತೆ ಒಂದು ಕಡೆ ಬರ್ಕೊಳ್ಳೋಣ, ಓಕೆನಾ? ಇಲ್ಲಿ ಏನೇನಿರುತ್ತೆ, ಯಾವಾಗಲೂ ನಮಗೆ ಒಂದು ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಏನೇನು ಬೇಕು? ಒಂದು ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಮ್ಯಾನ್ ಪವರ್ ಇರಬೇಕು, ಓಕೆ, ಇಂಟು ಆ ಮ್ಯಾನ್ ಪವರ್ಗೆ ಪರ್ಟಿಕ್ಯುಲರ್ ಟೈಮ್ ಕೊಡಬೇಕು, ಓಕೆ. ಆ ಟೈಮು ಎಷ್ಟು ದಿನದಲ್ಲಿ ಆಗಬೇಕು ಅಂತ ಕೊಡಬೇಕು. ಇದು ನಮ್ಗೆ ಕಂಪಲ್ಸರಿ, ಓಕೆ. ಸೊ ಇದನ್ನು ಅವರ್ಸ್ ಅಂತಲೂ ಹೇಳ್ತಾರೆ. ಸೊ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಾದ್ರೆ ಈ 3 ವಿಷಯ ತುಂಬ ಇಂಪಾರ್ಟೆಂಟು. ಮ್ಯಾನ್ ಪವರ್, ಆ ಮ್ಯಾನ್ ಪವರ್ಗೆ ಪರ್ಟಿಕ್ಯುಲರ್ ಟೈಮ್, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಕಂಪಲ್ಸರಿ ಇರಲೇಬೇಕು ಎಲ್ಲರಿಗೂ. ಸೊ ಇದು ಒಂದು ಐಡಿಯಾ ಇರಲಿ ನಮಗೆ. ಸೊ ಏನರ್ಥ, ಈಗ ಫಸ್ಟು ಎಷ್ಟು ಜನ ಇದರಲ್ಲಿ 12 ಪಂಪ್ಸ್ ಇದೆ ಅಂತೆ. ಇನ್ಸ್ಟೆಡ್ ಆಫ್ 12 ಮೆನ್ ಅದರಲ್ಲಿ 12 ಪಂಪ್ಸ್ ಕೊಡಿದ್ದಾರೆ. 12 ಪಂಪ್ಸ್ ಇಂಟು ನೋಡಿ, ಇಂಟು ಮ್ಯಾನ್ ಅಂದರೆ ಇಲ್ಲಿ ಪಂಪ್ ಅಂತ. ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದಾರೆ? 6 hour ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಡೇ ತಗೋತಾ ಇದ್ದಾರೆ? 15 days ತಗೋತಾ ಇದ್ದಾರೆ. ಈಕ್ವಲ್ ಆಲ್ಟರ್ನೇಟ್ ಆಗಿ ಆ ಕಡೆ ಎಷ್ಟು ಜನ ಮ್ಯಾನ್ ಪಂಪ್ ಅಂದರೆ ಇಲ್ಲಿ ಮ್ಯಾನ್ ಅಂತ ಅರ್ಥ, ಗೊತ್ತಿಲ್ಲ. ಎಷ್ಟು ಪಂಪು ಇಲ್ಲ, ಗೊತ್ತಿಲ್ಲ. ಎಕ್ಸ್ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ? 9 hours. ಎಷ್ಟು ಡೇ ತಗೋತಾ ಇದ್ದಾರೆ? 12 days. ಇಷ್ಟೇ. ಈ ಕಾನ್ಸೆಪ್ಟು ತುಂಬ ಕ್ವಶನ್ ಬರುತ್ತೆ. ಟೈಮ್ ಆ್ಯಂಡ್ ವರ್ಕಲ್ಲಿ ಜಾಸ್ತಿ ಬರುತ್ತೆ ಇದು, ನಾನು ಅಲ್ಲಿ ಹೇಳ್ತೀನಿ. ಸೊ ಸಿಂಪಲ್, ವರ್ಕ್ ಈಸ್ ಈಕ್ವಲ್ ಟು ಮ್ಯಾನ್ ಇಂಟು ಟೈಮ್ ಇಂಟು ಡೇ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದ್ರ ಪ್ರಕಾರ ಬರ್ಕೊಂಡೋಗಿ ಅಷ್ಟೇ, ಕಂಪ್ಯಾರಿಸನ್. ಸೊ ನಾವು ಯು ಕ್ಯಾನ್ ಸಾಲ್ವ್ ಮಾಡಿ. ಎಷ್ಟು ಬರುತ್ತೆ ನೋಡಿ. 12 get cancel. This is 3 2s and this is 3 3s. Then 3 1s, 3 5s, 5 2s, 10 ಮೋಟ್ರ್ ಪಂಪ್ಸ್ ಬೇಕಾಗುತ್ತೆ ಅಂತ ಅರ್ಥ, ಓಕೆ. ಯಾವಾಗಲೂ ಇದೊಂದು ಕಾನ್ಸೆಪ್ಟ್ ಗೊತ್ತಿರಲಿ. ವರ್ಕ್ ಈಕ್ವಲ್ಸ್ ಮ್ಯಾನ್ ಇಂಟು ಟೈಮ್ ಇಂಟು ಡೇ. ಒಂದು ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಏನೇನು ಬೇಕು? ಮ್ಯಾನ್ ಪವರ್. ಆ ಮ್ಯಾನ್ ಪವರ್ ಮತ್ತೆ ಡಿವೈಡ್ ಆಗುತ್ತೆ ಟೈಮ್ ಆ್ಯಂಡ್ ವರ್ಕಲ್ಲಿ. ಅದು ಏನು ಮ್ಯಾನ್ ಪವರ್, ಏನೇನು ಮ್ಯಾನ್ ಪವರ್ ಬರುತ್ತೆ? ಮೆನ್, ವುಮನ್, ಆಮೇಲೆ ಬಾಯ್ ಅಥವಾ ಚಿಲ್ಡ್ರನ್ ಅಂತಲೂ ಬರುತ್ತೆ ಸರಿ. ಓಕೆನಾ? ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಎಲ್ರಿಗೂ? ಎಸ್. ದ ನೆಕ್ಸ್ಟ್ ಒನ್ ನೋಡಿ, ನೀವೇ ಟ್ರೈ ಮಾಡ್ಬೋದು. ABC 3 ಸೇರಿ ವರ್ಕ್ ಮಾಡಿದ್ರೆ 10 minutes ತಗೋತಾ ಇದೆ ಅಂತ ಫಿಲ್ ಮಾಡೋದಕ್ಕೆ. ಬರೀ A1 ಎಷ್ಟು ತಗೋತಾ ಇದೆ? 30 minutes.
ಬಿ ಎಷ್ಟಾಗುತ್ತಾ ಇದೆ 40 ಮಿನಿಟ್ಸ್. ಹಾಗಾದರೆ ಸಿ ಅನ್ನೋದು ಎಷ್ಟಾಗುತ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎದು ಟೈಮ್ ಕೊಟ್ಟಿದ್ದಾರೆ ಎಷ್ಟು 30, ಬಿ ಕೊಟ್ಟಿದ್ದಾರೆ ಎಷ್ಟು 40, ಸಿ ಕೊಟ್ಟಿದ್ದಾರಾ ಇಲ್ಲ. ಫಿಲ್ ಅಂತ ಹೇಳೋಕ್ಕೆ ಅಲೋನ್ ಟು ಫಿಲ್ ಅಂತ ಹೇಳಿದ್ರೆ ಸಿದು ಪಾಸಿಟಿವ್ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರಾ ಇಲ್ಲ, ಅದು ಎಕ್ಸ್. ಬಟ್ ಟೋಟಲ್ ವರ್ಕ್ ಕೊಟ್ಟಿದ್ದಾರೆ, ಟೋಟಲ್ ವರ್ಕ್ನ ಈ ಕಡೆ ತೊಗೊಂಡಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಅಷ್ಟೇ. ಫೈಂಡ್ ಔಟ್ ಮಾಡಿ. ಟೋಟಲ್ ವರ್ಕ್ ಎ ಬಿ ಸಿ ಇದೆ. ಎ ಬಿ ಸಿನಲ್ಲಿ ಎ ಬಿ ಮೈನಸ್ ಮಾಡಿದ್ರೆ ಸಿ ಸಿಗುತ್ತೆ, ಅದೇ ಲೆಕ್ಕ ಇದು. ಸೊ ಎ ಬಿ ಸಿ ಏನಿದೆ ತೊಗೊಂಡು ಮೈನಸ್ ಮಾಡಿ. ಫಸ್ಟ್ ಏನು ಮಾಡ್ತೀರಾ, ಎಲ್ ಸಿ ಎಮ್ 30, 40 ಮತ್ತು 10 ತೊಗೊಬಿಡಿ. ಆ 10 ಅನ್ನೋದ ಮೈನಸ್ ಹಾಕೋಬಿಡಿ ಅಷ್ಟೇ. 30, 40, 10ಗೆ ಎಷ್ಟು ಬರುತ್ತೆ ಎಲ್ ಸಿ ಎಮ್? 40 ಬರುತ್ತಾ? ನೋ, 40 cannot divide from 30 table. Then 40 table next number 80. 80 also cannot divide from 30 table. Then 40 table another number is 120. So the 120 can divide from all these three number. So the LCM is 120. No, Barari. 120 it can divide 4 times, and this is 3 times. This is 12 times. ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಕೆಳಗಡೆ ಡಿನಾಮಿನೇಟರ್ ಎಷ್ಟು ಬರುತ್ತೆ? 12. 5 ಮೈನಸ್ 5, 5 ಇಂದ ಡಿವೈಡ್ ಮಾಡಿ ಎಷ್ಟಾಗುತ್ತಾ ಇದೆ? 5 ಇಂದ 120 ಎಷ್ಟೆಲ್ಲ ಹೋಗುತ್ತೆ? 24. ಮೈನಸ್ ಬಂದಿದೆ ಅಂದರೆ ತಲೆ ಕೆಡಿಸ್ಕೊಡಿ. ಮೈನಸ್ ಬಂದಿದೆ ಅಂದರೆ ಒಂದು ಎಮ್ ಟಿ ಮಾಡ್ತಿದೆ ಅಂತ ಅರ್ಥ, ಅಥವಾ ಅಲೋನ್ ವರ್ಕ್ ಅಂತ ಅರ್ಥ. ಇಲ್ಲಿ ಕೇಳಿರೋದು ಅಲೋನ್ ವರ್ಕ್. ಸೊ ಅಲ್ಲಿ ಮೈನಸ್ ಇರೋದಿಲ್ಲ ಆಪ್ಷನ್ಲಿ. ಡೋಂಟ್ ವರಿ ಅಬೌಟ್ ದ ಮೈನಸ್. ಎಸ್ ಸೌಮ್ಯ, ಕ್ಲಿಯರ್? ದ ಒನ್ ಮೋರ್. ನೀವು ಹೇಳಿ. ಇಲ್ಲೇನು ಕೇಳ್ತಾರೆ? ಎ ಅನ್ನೋದೊಂದು ಕೊಟ್ಟಿದ್ದಾರೆ 8 hours, ಬಿ 16 hours. ಇದು ಎಮ್ ಟಿ ಮಾಡ್ತಾ ಇದೆಯಂತೆ. ಎಮ್ ಟಿ ಮಾಡ್ತಾ ಇದೆ ಅಂದ ತಕ್ಷಣ ನೀವು ಮೈನಸ್ ಅಂತಲೇ ತೊಗೋಬೇಕು. A can do a work in 8 hours. B can do a work in minus 16 ಅಂತ ಹಾಕೊಳ್ಳಿ because of empty. So now the LCM of 8 and 16. ಎಷ್ಟು ಬರುತ್ತೆ 8 and 16 LCM? ಸಿಕ್ಸ್ಟೀನ್ ಅಲ್ವಾ? It can divide 2 times, then it can divide 1 time. So 8 become 16 hours. ಎಮ್ ಟಿ ಅಂದರೆ ಮೈನಸ್, ಅಲೋನ್ ಅಂದರೂ ಮೈನಸ್ ಅಷ್ಟೇ. ಆನ್ಸರಲ್ಲಿ ಮೈನಸ್ ಬಂದರೆ ಏನರ್ಥ? ಎಮ್ ಟಿ ಆಗ್ತಾಯಿದೆ ಅಂತ ಅರ್ಥ. ಆನ್ಸರಲ್ಲಿ ಮೈನಸ್ ಬಂದರೆ ಇನ್ನೊಂದು ಅರ್ಥ ಏನು? ಅಲೋನ್ ವರ್ಕ್ ಅಂತ ಅರ್ಥ. ಅಲೋನ್ ವರ್ಕ್ ಅನ್ನೋದು ಮೇ ಬಿ ಎಮ್ ಟಿನೂ ಆಗಿರ್ಬೋದು, ಆರ್ ಫಿಲ್ ಆಗಿರೋದು ಆಗಿರ್ಬೋದು, ಬೇಸ್ಡ್ ಆನ್ ದ ಸ್ಟೇಟ್ಮೆಂಟ್. ಎಸ್, ಐ ಹೋಪ್ ಯು ಆರ್ ಕ್ಲಿಯರ್. ಇಲ್ಲಿ ತನಕ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ಎಸ್ ದರ್ಶನ್? ಎಸ್. ಈ ವಿಡಿಯೋನ ಇವತ್ತಿನ ಕ್ಲಾಸ್ನೂ ವಿಡಿಯೋನ ಇನ್ನೊಂದ್ಸಲ ವಾಚ್ ಮಾಡ್ಕೊಬನ್ನಿ. ನಾಳೆ 2 ಕಾನ್ಸೆಪ್ಟ್ ಇರೋದು ಪೈಪನ್ ಸಿಸ್ಟಮ್ನಲ್ಲಿ. ನಿಮಗೆ ಕಾನ್ಸೆಪ್ಟ್ ವೈಸ್ ನಾನು ಕ್ಲಾಸ್ ಮಾಡೋದು ಯಾವಾಗಲೂ 2 ಕಾನ್ಸೆಪ್ಟ್ ಇರೋದು. ಈ ಬೇಸಿಕ್ಸ್ ಎಲ್ಲ ಅರ್ಥ ಆಗಲಿ ಅಂದರೆ ಇಷ್ಟು ಕ್ವಶನ್ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಕ್ಲಾಸ್ ಏನು ಕಾನ್ಸೆಪ್ಟ್ ಇದೆಲ್ಲ 2 ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನೀವು ಕರೆಕ್ಟಾಗಿ ಅರ್ಥ ಆಡ್ತೀವಿ ಅಂತಂದರೆ ಪೈಪನ್ ಸಿಸ್ಟಮ್ ಡೋಂಟ್ ವರಿ, ಹೇಗೆ ಕೇಳಿದ್ರು ಮಾಡ್ತೀರಾ. ಒನ್ ಮೋರ್. ಏನು ಅರ್ಥ ಆಯ್ತು ಇಲ್ಲಿ? ಏನು ಅರ್ಥ ಆಯಿತು?
ಕ್ವಶನ್ ಹೇಳ್ತಾ ಇದೆ, 2 pipes A and B can fill a tank in 36 minutes. ಆರೂವರೆ ಆಗ್ಬಿಡ್ತಾ? Okay, 2 pipes can fill A and B. 2 pipes A and B can fill a tank in 36 minutes and 45 minutes respectively. Another pipe C can empty tank in 30 minutes. Okay, ಒಂದು ಎಂಟಿ ಮಾಡ್ತಾ ಇದೆ, ಇನ್ನೆರಡು ಫಿಲ್ ಮಾಡ್ತಾ ಇದೆ. ಸೊ ಎಂಟಿ ಮಾಡ್ತಾ ಇದ್ರೆ ಮೈನಸ್, ಫಿಲ್ ಮಾಡ್ತಾ ಇದ್ರೆ ಪ್ಲಸ್ ತಗೋಬೇಕು. ಫಸ್ಟ್ ಎ ಅಂಡ್ ಬಿ ಆರ್ ಓಪನ್. ಆಫ್ಟರ್ 7 minutes ಸಿ ಆರ್ ಓಪನ್. ಸಿ ಅನ್ನೋದ್ರ ಕೆಲಸ ಏನು? ಎಂಟಿ ಮಾಡೋದು. ಫಸ್ಟ್ ಎ ಬಿನ ಓಪನ್ ಮಾಡ್ತಾರೆ. ಅದರ ಅರ್ಥ ಏನಂದ್ರೆ 7 minutes ತನಕ ಎಷ್ಟೋ ವರ್ಕು ವಾಟರ್ ಫಿಲ್ ಆಗಿದೆ ಅಂತ ಅರ್ಥ. ಆಫ್ಟರ್ 7 minutes ಸಿ ಓಪನ್ ಮಾಡಿದರೆ ಅಂದ್ರೆ ವಾಟರ್ ಆಫ್ಟರ್ 7 minutes ವಾಟರ್ ಫಿಲ್ ಆಗ್ತಾನೂ ಇದೆ, ಅಟ್ ದ ಸೇಮ್ ಟೈಮ್ ವಾಟರ್ ಎಂಟಿನೂ ಆಗ್ತಾ ಇದೆ ಅಂತ ಅರ್ಥ. ಓಕೆ, ದೆನ್ ದ ಟ್ಯಾಂಕ್. ಆ ಎರಡೂ ಪ್ರಾಸೆಸ್ ಒಟ್ಟಿಗೆ ನಡೆದಾಗ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಾ ಇದ್ದಾರೆ, ಹೌದಲ್ವಾ? ಏನು ಮಾಡೋಣ ಈಗ ಸೌಮ್ಯ? ಏನು ಮಾಡೋಣ ಸೌಮ್ಯ? ಸಮರ್ಥ ಏನು ಮಾಡ್ಬೋದು? ಅನಿಶಾ, ಫಸ್ಟ್ ಫಿಲ್ ಅಂತ ಹೇಳ್ತಾ ಇದ್ದಾರಲ್ವಾ, ಎಂಟಿ ಅಂತ ಹೇಳ್ತಿರಲ್ಲ, ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿ. ಎ ಅನ್ನೋದು ಎಷ್ಟು ಟೈಮ್ ತಗೋತಾ ಇದೆ? 36 minutes. ಬಿ ಅನ್ನೋದು ಎಷ್ಟು ಟೈಮ್ ತಗೋತಾ ಇದೆ? 45 minutes. ಸಿ ಅನ್ನೋದು ಎಷ್ಟು ಟೈಮ್ ತಗೋತದೆ ಜನರಲ್ ಆಗಿ? 30 minutes ಇನ್ ಎಂಟಿ ಮೈನಸ್. ಸೊ ಫಸ್ಟ್ ಇದನ್ನು ಪ್ರಾಸೆಸ್ ಕಂಡುಹಿಡಿಯಿರಿ. ಎಲ್ ಸಿ ಎಮ್ ಆಫ್ 36, 45, 30 ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಎಲ್ ಸಿ ಎಮ್? ಬಿಗ್ ನಂಬರ್ ಇಸ್ 45. 45 ಟೇಬಲ್ ಬರೆಯೋಣ. 45 ಅನ್ನೋದು ಡೆಫಿನೆಟಾಗಿ 36, 30ಇಂದ ಹೋಗಲ್ಲ. ನೆಕ್ಸ್ಟ್ 90 ತೊಗೊಂಡ್ರೆ 45 ಟೇಬಲ್ ನೆಕ್ಸ್ಟ್ ನಂಬರ್ ಇಸ್ 90. 36ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಏನು? 135, ಅದು ಡಿವೈಡ್ ಆಗಲ್ಲ. ನೆಕ್ಸ್ಟ್ ಏನು? 180. ಮ್ಯಾಕ್ಸಿಮಮ್ 4 ನಂಬರ್ಸಲ್ಲಿ ಆನ್ಸರ್ ಬಂದ್ಬಿಡುತ್ತೆ. 180 ಅಂದರೆ ಡೆಫಿನೆಟಾಗಿ 36, 45, 180 ಮೂರಲ್ಲೂ ಡಿವೈಡ್ ಆಗುತ್ತೆ. ಸೊ ದ ಎಲ್ ಸಿ ಎಮ್ ಇಸ್ 180, ಹೌದಲ್ವಾ? 180. ನೆಕ್ಸ್ಟ್ ಈಗ 180 ಅನ್ನೋದನ್ನ ಏನು ಮಾಡ್ತೀರಾ? ಫಸ್ಟು ಸಾಲ್ವ್ ಮಾಡಿ. 36ಇಂದ 180 ಎಷ್ಟೆಲ್ಲ ಹೋಗುತ್ತೆ? ಎಷ್ಟೆಲ್ಲ ಡಿವೈಡ್ ಆಗುತ್ತೆ 36ಇಂದ? ಸಮರ್ಥ 5 ಟೈಮ್ಸ್ ಅಲ್ವಾ? ಪ್ಲಸ್ ಇದು ಮೈನಸ್ ಇರಲಿ, ಇಲ್ಲಿ ಎಂಟಿ ಮಾಡೋದು. 90ಇಂದ ಎಷ್ಟೆಲ್ಲ ಹೋಗುತ್ತೆ? 4 ಟೈಮ್ಸ್. 30ಇಂದ ಎಷ್ಟೆಲ್ಲ ಹೋಗುತ್ತೆ? 6 ಟೈಮ್ಸ್. ಸಾಲ್ವ್ ಮಾಡಿ, ಎಷ್ಟು ಬರುತ್ತಿದ್ದು? ಎಷ್ಟು ಬರುತ್ತೆ? 9 - 6 ಅಂದರೆ ಎಷ್ಟಾಗುತ್ತೆ? 3 / 30 ಎಷ್ಟಾಗುತ್ತೆ? ಈ ಮೂರು ಒಟ್ಟಿಗೆ ಜನರಲಾಗಿ ಕೆಲಸ ಮಾಡಿದ್ರೆ 60 hours ತೊಗೊಳುತ್ತೆ ಅಂತ ಅರ್ಥ, ಹೌದಲ್ವಾ? ಈ ಮೂರೂ ಎ ಆ್ಯಂಡ್ ಬಿ ಫಿಲ್ ಮಾಡಿಕೊಂಡು ಸಿ ಅನ್ನೋದು ಎಂಟಿ ಮಾಡ್ತಾ ಹೋಗಿದೆ ಅಂತಂದರೆ ಟೋಟಲ್ ಆಗಿ ಯೂಶ್ವಲ್ ಆಗಿ ಟೈಮ್ ಎಷ್ಟು ತೊಗೊಳುತ್ತೆ? 60 hours. ಬಟ್ ಇಲ್ಲಿ ಏನಾಗ್ತಾ ಇದೆ, ಆಫ್ಟರ್ 7 minutes ಏನು ಮಾಡ್ತಾ ಇದ್ದಾರೆ ಅವರು? ಸಿನ ಆನ್ ಮಾಡ್ತಾ ಇದ್ದಾರೆ. ಅಂದರೆ ಎಂಟಿ ಮಾಡೋ ಪ್ರಾಸೆಸ್ ಸ್ಟಾರ್ಟ್ ಆಗೋದೇ ಆಫ್ಟರ್ 7 minutes. ಸೊ 7 minutes ತನಕ ಫಿಲ್ ಆಗ್ತಾ ಇದೆ ವಾಟರ್. 7 minutes ತನಕ ಫಿಲ್ ಆಗ್ತಾ ಇದೆ ಅಂತಂದಾಗ ಫಸ್ಟು ಈಗ ನಾವು ಒಂದು ಪ್ರಾಸೆಸ್ ಏನು ಮಾಡೋಂದರೆ 7 minutes ತನಕ ಎ ಆ್ಯಂಡ್ ಬಿ ಎಷ್ಟು ಕೆಲಸ ಮಾಡಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಮತ್ತೆ ಎ ಮತ್ತು ಬಿ ತೊಗೊಳ್ಳೋಣ. 36 ಆ್ಯಂಡ್ 45. 36, 45 ಎಷ್ಟು ಬರುತ್ತೆ ಎಲ್ ಸಿ? ಮತ್ತೆ ಅಗೇನ್ 180ನೇ ಬರುತ್ತೆ, ಹೌದಲ್ವಾ? 180 ಎಷ್ಟೆಲ್ಲ ಹೋಗುತ್ತೆ? 5 + 4. ಸೊ 180 ಡಿವೈಡ್ ಬೈ 20 ಅಲ್ಲ 9 ಎಷ್ಟು ಬರುತ್ತೆ? 20. ಓಕೆ, ಸೊ ಎರಡರದ್ದು ವರ್ಕ್ ಎಷ್ಟು ಬರುತ್ತೆ ಅಂದರೆ 20 ಬರುತ್ತೆ. ಓಕೆ, ಈಗ ಏನು ಹೇಳ್ತಾರೆ? ಆಫ್ಟರ್ 7 minutes. ಸೊ 7 minutes ತನಕ ಎಷ್ಟು ವರ್ಕ್ ಆಗಿದೆ ಅಂದರೆ 7/20 ಅಷ್ಟು ವರ್ಕ್ ಆಗಿದೆ ಅಂತ ಅರ್ಥ. 7/20 ಅಷ್ಟು ವರ್ಕ್ ಕಂಪ್ಲೀಟ್ ಆದಮೇಲೆ ಇನ್ನೆಷ್ಟು ಉಳ್ಕೋತು? 7ಅಲ್ಲಿ 20ಅಲ್ಲಿ 7ನ ಮೈನಸ್ ಮಾಡಿ, ಅದು ರಿಮೈನಿಂಗ್ ವರ್ಕ್ ಅಂತ ಅರ್ಥ. ಓಕೆ, 7ಅಲ್ಲಿ 20ಅಲ್ಲಿ 7ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 13 ಬರುತ್ತೆ. 13/20. ಯೂಶ್ವಲಾಗಿ ಮೂರು ಸೇರಿ ಕೆಲಸ ಮಾಡಿ ಎಷ್ಟು ತಗೋತಾ ಇದೆ? 60 hours ತಗೋತಾ ಇದೆ. ಇದನ್ನು ಕ್ಯಾನ್ಸಲ್ ಮಾಡಿ, ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 39 minutes. ಓಕೆ, ರಿಮೈನಿಂಗ್ ವರ್ಕು 39 minutes ಪ್ಲಸ್ 7 ಸ್ಟಾರ್ಟಿಂಗು. ಯಾಕಂದರೆ 7 minutes ಫಸ್ಟು ವರ್ಕ್ ಮಾಡಿದೆ ಅಲ್ವಾ ಎ ಆ್ಯಂಡ್ ಬಿ, ಅದಕ್ಕೋಸ್ಕರ ಟೋಟಲ್ ಎಷ್ಟಾಯಿತು? 46 minutes ಅಂತ ಅರ್ಥ. ಓಕೆನಾ? ಕ್ಲಿಯರಾ? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಲ ಈ ಕ್ವಶನ್ನ ಅನೀಶಾ?
ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಲಾ? ಎಸ್ ಸರ್, ಎಕ್ಸ್ಪ್ಲೈನ್ ಮಾಡಿ ಸರ್. ನೋಡಿ ಇಲ್ಲಿ ಫಸ್ಟು 2 pipes A and B can fill 36 and 45 minutes respectively. Another pipe can empty in 30 minutes ಅಂತ ಹೇಳ್ತಿದ್ದಾರೆ. ಫಸ್ಟ್ ಈ 3 ಪ್ರಾಸೆಸ್ ಕಂಡಿಡೋಣ. ಎ ಅನ್ನೋದು 36 ಮಿನಿಟ್ಸ್ ತಗೋತಾ ಇದೆ, ಬಿ ಅನ್ನೋದು 45 ಮಿನಿಟ್ಸ್ ತಗೋತಾ ಇದೆ, ಸಿ ಅನ್ನೋದು 30 ಮಿನಿಟ್ಸ್ ತಗೋತಾ ಇದೆ ಎಂಟಿ ಮಾಡೋದಕ್ಕೆ. ಈ 3 ಜನರಲ್ ಆಗಿ ವರ್ಕ್ ಮಾಡಿದ್ರೆ ಎಷ್ಟು ಅವರ್ ತಗೊಳುತ್ತೆ ಅಂತ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ಹೌದಲ್ವಾ, ಅದಕ್ಕೆ ಏನು ಮಾಡ್ತಾ ಇದ್ವಿ ನಾವು, ಎಲ್ ಸಿ ಎಮ್ ಆಫ್ 36, 45, 30. ಈ 30 ಅನ್ನೋದು ಮೈನಸ್, ಇದಕ್ಕೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ, 180. 180 ಹೇಗೆ ಬರುತ್ತೆ ಅಂತ ಕ್ಲಿಯರ್ ಆಗಿದ್ದೀರಾ? ಸಂಗೀತ 180 ಕ್ಲಿಯರ್ ಅಲ್ವಾ? ವೈಷ್ಣವಿ? ಹಾಂ. ಸೊ ಈಗ ಏನು ಮಾಡ್ತಾ ಇದೆ ಜನರಲಾಗಿ, ಈ 180ನ ಎಷ್ಟು ಲೀಟರ್ ಆಫ್ 1 ಮಿನಿಟ್ಗೆ ಅಂತ ಫೈಂಡ್ ಔಟ್ ಮಾಡಬೇಕು. 36ಇಂದ ಎಷ್ಟೆಲ್ಲ ಡಿವೈಡ್ ಆಗುತ್ತೆ, ಇದು 5 ಟೈಮ್ಸ್ ಡಿವೈಡ್ ಆಗುತ್ತೆ, ಪ್ಲಸ್ 45ಇಂದ ಎಷ್ಟೆಲ್ಲ ಡಿವೈಡ್ ಆಗುತ್ತೆ, 4 ಟೈಮ್ಸ್ ಡಿವೈಡ್ ಆಗುತ್ತೆ, ಮೈನಸ್ 30ಇಂದ ಎಷ್ಟೆಲ್ಲ ಡಿವೈಡ್ ಆಗುತ್ತೆ, 6 ಟೈಮ್ಸ್ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ ಏನಾಯಿತು, 180 ಡಿವೈಡೆಡ್ ಬೈ 5 9 ಮೈನಸ್ 6 ಅಂದರೆ 3, 3ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ, 60. ಈ 3 ಪೈಪು ಯೂಶುವಲ್ ಆಗಿ ವರ್ಕ್ ಮಾಡಿದ್ರೆ 60 ಅವರ್ಸ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಫಸ್ಟ್ ಎ ಆ್ಯಂಡ್ ಬಿ ಆರ್ ಓಪನ್ ಅಂತ ಹೇಳ್ತಾರೆ. ಎ ಆ್ಯಂಡ್ ಬಿ ಆರ್ ಓಪನ್ ಅಂದರೆ ಎ ಮತ್ತು ಬಿದು ಕೆಲಸ ಏನು, ಫಿಲ್ ಮಾಡೋದು. ಸೊ ಹಾಗಾದರೆ ಎ ಮತ್ತು ಬಿ ಸಪ್ರೇಟಾಗಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕಂಡುಹಿಡಿಯೋಣ. ಎ ಆ್ಯಂಡ್ ಬಿ ಆರ್ ಓಪನ್ ಅಂದರೆ ಎ 36, ಬಿ 45 ಅಲ್ವಾ? ಸೊ ಎ ಅನ್ನೋದು 36, ಬಿ ಅಂದರೆ 45. ಸೊ ಮತ್ತೆ ಎಲ್ ಸಿ ಎಮ್ ತೊಗೋಬೇಕು. ಎ ಪ್ಲಸ್ ಬಿಗೆ ಫೈಂಡ್ ಔಟ್ ಮಾಡೋದಕ್ಕೆ ಎಲ್ ಸಿ ಎಮ್ ತೊಗೊಳೋಣ. ಸೊ ದ ಎಲ್ ಸಿ ಎಮ್ ಆಫ್ ಎಷ್ಟು ಬರ್ತಾ ಇದೆ, 36 ಆ್ಯಂಡ್ 45. ಸೊ ಅದನ್ನು ತೊಗೊಳ್ಳೋಣ. 36 ಆ್ಯಂಡ್ 45 ಅಂತಂದರೆ ಏನು ಬರುತ್ತೆ, ಎಲ್ ಸಿ ಎಮ್ 180 ಅಗೇನ್. ಸೊ ಅಗೇನ್ 180 ಬರ್ಕೋತೀರಾ. 36ಇಂದ 5 ಟೈಮ್ಸ್ ಹೋಗುತ್ತೆ, ಇಲ್ಲಿ ಪ್ಲಸ್ ಇದು ಎಷ್ಟೆಲ್ಲ ಹೋಗುತ್ತೆ, 4 ಟೈಮ್ಸ್ ಹೋಗುತ್ತೆ. ಸೊ ಅಲ್ಲಿ 180 ಡಿವೈಡೆಡ್ ಬೈ 9 ಎಷ್ಟಾಗುತ್ತೆ, 20 hours ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಟೋಟಲಿ ಎ ಬಿ ಸಿ 3 ವರ್ಕ್ ಮಾಡಿದ್ರೆ 60 ಅವರ್ಸ್ ತೊಗೊಳುತ್ತೆ. ಎ ಬಿ ಮಾತ್ರ ವರ್ಕ್ ಮಾಡಿದಾಗ 20 ಅವರ್ಸ್ ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನು 40 ಅವರ್ಸ್ ವರ್ಕ್ ಇದೆ. ಈ 40 ಅವರ್ಸ್ ವರ್ಕ್ ಇರುವಾಗ ಏನು ಮಾಡಿದ್ರೆ, ಆಫ್ಟರ್ 7 ಮಿನಿಟ್ಸ್ ಇವರು ಓಪನ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ಅವರ್ಸ್ ಕೊಟ್ಟಿರೋದಿಲ್ಲ, ಸಾರಿ ಮಿನಿಟ್ ಅಲ್ವಾ ಅಲ್ಲಿ, ಸಾರಿ ನಾನು ಅವರ್ಸ್ ಬರ್ಬಿಡ್ತಾ ಇದ್ದೀನಿ, ಸಾರಿ. ಓಕೆ, 20 ಮಿನಿಟ್ಸ್ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ಏನು ಹೇಳ್ತಾರೆ, ಆಫ್ಟರ್ 7 ಮಿನಿಟ್ಸ್ ಸಿ ಓಪನ್ ಅಂತ ಹೇಳ್ತಾರೆ. 7 ಮಿನಿಟ್ಸ್ ತನಕ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ, 7 ಮಿನಿಟ್ಸ್ ತನಕ 20 ಮಿನಿಟ್ಸ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ. 7 ಮಿನಿಟ್ಸ್ ತನಕ 20 ಮಿನಿಟ್ಸ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ. ಯಾವುದರಿಂದ, ಎ ಆ್ಯಂಡ್ ಬಿ. ಹಾಗಾದರೆ ಈ ಎರಡದು 1 ಮಿನಿಟ್ಗೆ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ಕೇಳಿದಾಗ, ಒಂದು 20/7 ತಗೋಬೋದು ಅಥವಾ 7/20. 7/20 ಯಾಕೆ ತಗೋತೀವಿ ಅಂದರೆ, ಬಿಕಾಸ್ ಡಿನಾಮಿನೇಟರ್ ಶುಡ್ ಬಿ ಎ ಬಿಗ್ಗರ್ ಅಲ್ವಾ? ಸೊ 7/20 ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂದರೆ ಇನ್ನೆಷ್ಟು ರಿಮೈನಿಂಗ್ ಇದೆ ಅಂದರೆ, ಇದು ಯಾವಾಗಲೂ ಡಿನಾಮಿನೇಟರ್ ನ್ಯೂಮರೇಟರ್ ಮೈನಸ್ ಮಾಡಿದ್ರೆ ರಿಮೈನಿಂಗ್ ವರ್ಕ್ ಅಂತ ಅರ್ಥ ಅಲ್ವಾ? 13/20. ಇದಕ್ಕೊಂದು ನಾನು ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೆ, ಏನಂತ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ನಮ್ಮಮ್ಮ ನನಗೆ 500 ರೂಪಾಯಿ ಕೊಡ್ತಾರೆ, ನಾನು 200 ರೂಪಾಯಿ ಸ್ಪೆಂಡ್ ಮಾಡ್ತೀನಿ. ಇದನ್ನು ನಮ್ಮಮ್ಮ ಮನೆಗೆ ಬಂದಾಗ ಲೆಕ್ಕ ಕೇಳ್ತಾರೆ. ಸೊ ನಾನು 200 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಇನ್ನು ಎಷ್ಟು ಉಳ್ಕೊಂಡಿರುತ್ತೆ, 300 ರೂಪೀಸ್ ಉಳ್ಕೊಂಡಿದೆ. ಸೊ ನಮ್ಮಮ್ಮ ಲೆಕ್ಕ ಕೇಳಿದಾಗ ನಾನು ಹೇಳ್ತೀನಿ, ಅಮ್ಮ 500 ರೂಪಾಯಿ ನೀನು ಕೊಟ್ಟಿದ್ದೆ, ನಾನು 200 ರೂಪಾಯಿ ಖರ್ಚು ಮಾಡಿದ್ದೀನಿ, ಆ 500 ರೂಪಾಯಲ್ಲಿ ನನ್ನ ಹತ್ರ ಇನ್ನು 300 ರೂಪಾಯಿ ಉಳ್ಕೊಂಡಿದೆ. ಈ ಥರನೂ ಹೇಳ್ತೀವಿ, ಹೀಗೂ ಹೇಳ್ಬೋದು. ಅಥವಾ ಅಮ್ಮ ನೀನು 500 ರೂಪಾಯಿ ಕೊಟ್ಟಿದ್ದೆ ಅಲ್ವಾ ಅಂತ ಹೇಳ್ತಾರಲ್ವಾ, ಎಷ್ಟು ಖರ್ಚಾಯ್ತು, ಅಮ್ಮ 200 ರೂಪಾಯಿ ಖರ್ಚು ಮಾಡಿದರೆ 300 ರೂಪಾಯಿ ಉಳ್ಕೊಂಡಿದೆ. ಇದು ಈ ಥರ ಹೇಳೋದು. ಇದನ್ನು ಡೀಟೇಲಾಗಿ ಹೇಳೋದು, ಅಮ್ಮ ನೀನು 500 ರೂಪಾಯಿ ಕೊಟ್ಟಿದ್ದೆ, 500 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿದೆ. ನೋಡಿ 500ರಲ್ಲಿ 200 ಹೋದ್ರೆ ಎಷ್ಟು ಉಳಿತು, 300. ಇನ್ನು 300 ರೂಪಾಯಿ ಉಳ್ಕೊಂಡಿದೆ ಅಮ್ಮ 500ರಲ್ಲಿ. ಈ ರೀತಿ ಹೇಳ್ತೀವಿ, ಅದನ್ನೇ ಅಲ್ಲಿ ಬರ್ದಿರೋದು. 20/7 ಅಂದರೆ 30/20 ಅಷ್ಟು ಕೆಲಸ ಮುಗಿದೋಗಿದೆ. 30/20 ಅಷ್ಟು ಕೆಲಸ ಉಳ್ಕೊಂಡಿದೆ. ಎಷ್ಟರಲ್ಲಿ, ಜನರಲಾಗಿ 60 ಅವರ್ಸಲ್ಲಿ ಮಾಡೋ ಕೆಲಸಕ್ಕೆ ಎಷ್ಟು ಉಳ್ಕೊಂಡಿದೆ, ಇದನ್ನು ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ, 3 ಅಂದರೆ 39 ಆಯಿತು. ಸೊ 39 ಅವರ್ಸ್ ಅಷ್ಟು ಫಿಲ್ ಆಗುತ್ತೆ ಅಂತ ಅರ್ಥ ಇಲ್ಲಿ. ಈಗ ಎಂಟಿ ಮಾಡೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಂಟಿ ಆಗಿತ್ತಲ್ವ, ಅದನ್ನು ತೊಗೊಳ್ಳೋಣ. 39 + 6 ಅಂದರೆ 7 ಎಷ್ಟಾಗುತ್ತೆ, 46 ಮಿನಿಟ್ಸ್. ಓಕೆನಾ? ಇವಾಗ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ ಮತ್ತೆ ಇದು? ಇಲ್ಲ ಸರ್.
ಸಮರ್ಥ್, ಎಸ್ ಸರ್. ಸೌಮ್ಯ, ದಿವ್ಯಾ, ಎಸ್ ಸರ್. ಎಸ್ ದರ್ಶನ್, ಕ್ಲಿಯರ್ ಅಲ್ವಾ ಎಲ್ರಿಗೂ? ಹಾಂ ಸರ್, ಕ್ಲಿಯರ್. ಒನ್ ಮೋರ್. ಅದೇ ಕ್ವಶನ್ನ ಎಷ್ಟು ಟೈಮ್ಗೆ ಕ್ಲೋಸ್ ಮಾಡಬೇಕು ಅಂತೀರ ಕೇಳ್ತಾ ಇದ್ದಾರೆ ಇಲ್ಲಿ. ನೋಡಿ ಇಲ್ಲಿ 2 pipes X and Y fill cistern. ಇಲ್ಲಿ ಯಾಕೆ ನಾನು 7 ಆ್ಯಡ್ ಮಾಡಿದೆ ಅಂದರೆ ಇದು ರಿಮೈನಿಂಗ್ ವರ್ಕ್ಗೆ ಎಷ್ಟು ಟೈಮ್ ತೊಗೊಳ್ತಾ ಇದೆ ಅಂದರೆ 39 ಮಿನಿಟ್ಸ್ ತೊಗೊಳ್ತಾ ಇದೆ ಅಂತ ಅರ್ಥ. ಆಲ್ರೆಡಿ 7 ಮಿನಿಟ್ಸ್ ಆಫ್ ವರ್ಕ್ ನಡೆದಿದೆ, ರಿಮೈನಿಂಗ್ ವರ್ಕ್ಗೆ 39 ಮಿನಿಟ್ಸ್ ತೊಗೋತಾ ಇದೆ. ಟೋಟಲ್ ಎಷ್ಟಾಗುತ್ತೆ? 46 ಮಿನಿಟ್ಸ್ ಆಗುತ್ತೆ ಅಂತ ಅರ್ಥ ಇದು. ಅದಕ್ಕೋಸ್ಕರ ತೊಗೊಂಡಿದ್ದು. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಏನು ಅರ್ಥ ಆಯ್ತು ಇದು ಕ್ವಶನ್ನು? ಎಸ್ ಸಮರ್, ಸತೀಶ್, ಏನು ಅರ್ಥ ಆಯ್ತು ಕ್ವಶನ್ ಇದು? Two pipes X and Y can fill cistern in 24 minutes and 32 minutes. ಓಕೆ, 24 ಮತ್ತು 32. ಓಕೆ, ಇಲ್ಲಿ ಎಕ್ಸ್ ಅಂದರೆ ಎಷ್ಟು ಟೈಮ್ ತಗೋತಾ ಇದೆ? ಎಕ್ಸ್ ಅನ್ನೋ ಪೈಪು 24 ಮಿನಿಟ್ಸ್ ತಗೋತಾ ಇದೆ, ಮಿನಿಟ್ಸ್. ಫೈ ಅನ್ನೋ ಪೈಪ್ ಎಷ್ಟು ತಗೊಳ್ತಾ ಇದೆ? 32 ಮಿನಿಟ್ಸ್ ತಗೋತಾ ಇದೆ. ಓಕೆ, ಇಫ್ ಬೋತ್ ಪೈಪ್ಸ್ ಆರ್ ಓಪನ್ ಟುಗೆದರ್ ದೆನ್ ಆಫ್ಟರ್ ಹೌ ಮಚ್ ಟೈಮ್ ಓಕೆ ಶುಡ್ ವೈ ಬಿ ಕ್ಲೋಸ್ಡ್ ಟು ಟ್ಯಾಂಕ್ ಫಿಲ್ ಇನ್ 18 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಎರಡೂ ಪೈಪು ಓಪನ್ ಮಾಡಿದಾಗ ಫಸ್ಟು ಎಷ್ಟೋ ವರ್ಕ್ ಆಗುತ್ತೆ, ಎಷ್ಟು ಅಂತ ಗೊತ್ತಿಲ್ಲ. ಆಯಿತು, ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ ವೈ ಅನ್ನೋ ಪೈಪ್ನ ಕ್ಲೋಸ್ ಮಾಡಿದ್ರೆ ಟು ಟ್ಯಾಂಕ್ ದ ಫಿಲ್ ಇನ್ 18 ಮಿನಿಟ್ಸ್. ಎಷ್ಟೋ ಟೈಮ್ ಆದಮೇಲೆ ವೈ ಅನ್ನೋ ಪೈಪ್ನ ಕ್ಲೋಸ್ ಮಾಡಿದ್ರೆ ಇನ್ನು 18 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡುತ್ತಂತೆ. ಯಾವುದು? ಎಕ್ಸ್ ಅನ್ನೋದು ಮಾತ್ರನೇ ವರ್ಕ್ ಮಾಡೋದು. ವೈ ಕ್ಲೋಸ್ ಮಾಡಿದ್ಮೇಲೆ ಎಕ್ಸ್ ಅನ್ನೋದು ಮಾತ್ರ ಅಲ್ವಾ ಫಿಲ್ ವರ್ಕ್ ತೊಗೊಳೋದು. ಸೊ ಈಗ ಫಸ್ಟ್ ಏನು ಮಾಡೋಣ ಅಂದರೆ ಇಲ್ಲೇನು ಕೇಳ್ತಾ ಇದ್ದಾರೆ, ಈಗ ವೈದು ಡೇಟಾ ಇದೆ, ಇಲ್ಲಿ ವೈದು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟು ವೈನ ಕ್ಲೋಸ್ ಮಾಡಬೇಕು. ವೈದು ವರ್ಕ್ ಎಷ್ಟಿದೆ? 32 ಅಲ್ವಾ? ಸೊ ಫಸ್ಟು ವೈ ಎಷ್ಟು ಟೈಮಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ವೈನ ಎಷ್ಟು ಟೈಮ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ. ಈಕ್ವಲ್ಸ್. ಸೊ ವೈನ ಎಷ್ಟೋ ಟೈಮ್ ಆದಮೇಲೆ ಕ್ಲೋಸ್ ಮಾಡ್ತೀವಿ, ಇನ್ನು ಎಷ್ಟು ನಿಮಿಷ ಉಳ್ಕೊಳ್ಳುತ್ತೆ ಫಿಲ್ ಆಗಕ್ಕೆ ಅಂತ ಹೇಳ್ತಾ ಇದ್ದಾರೆ? 18 ಮಿನಿಟ್ಸ್. ಆ 18 ಮಿನಿಟ್ಸ್ ಆಫ್ ವರ್ಕ್ನ ಯಾವ್ದು ಕಂಪ್ಲೀಟ್ ಮಾಡಬೇಕು? ಎಕ್ಸ್ ಅನ್ನೋ ಪೈಪ್ ಕಂಪ್ಲೀಟ್ ಮಾಡಬೇಕು. ಎಕ್ಸ್ ಅನ್ನೋ ಪೈಪ್ ಅಂದರೆ 24, ಹೌದಲ್ವಾ? ಈಗ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ನೋಡೋಣ. ಫಸ್ಟು ಸಿಂಪ್ಲಿಫೈ ಮಾಡೋಕ್ಕಿಂತ ಮುಂಚೆ ಇದನ್ನೇನು ಮಾಡಿ ಅಂದರೆ ಎಕ್ಸ್ 32. ಇಲ್ಲಿ ನೋಡಿ, ವೈನ ಎಷ್ಟು ನಿಮಿಷದಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಯೂಶುವಲ್ ಅದು ಎಷ್ಟು ಅವರ್ ವರ್ಕ್ ಮಾಡುತ್ತೆ? 32 ಮಿನಿಟ್ಸ್ ತೊಗೊಳುತ್ತೆ. ಇನ್ನು ರಿಮೈನಿಂಗ್ 18 ಮಿನಿಟ್ಸ್ ವರ್ಕ್ನ ಕಂಪ್ಲೀಟ್ ಮಾಡೋದು ಯಾವುದು? ಎಕ್ಸ್ ಅನ್ನೋ ಪೈಪು. ಯೂಶುವಲ್ ಎಕ್ಸ್ ಅನ್ನೋ ಪೈಪ್ ಎಷ್ಟು ವರ್ಕ್ ಮಾಡ್ತಾ ಇದೆ? 18 ಮಿನಿಟ್ಸ್. ರಿಮೈನಿಂಗ್ ವರ್ಕ್ನ 18 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಅದು ಬಿಫೋರ್ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿತ್ತು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅವಾಗ ಏನು ಮಾಡಬೇಕು? 24ಅಲ್ಲಿ 18ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 6. ಹೌದಾ? ಈಗ ಇದನ್ನು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಈಗ 6 1s 6 4s 4 1s 4 8s ಅಷ್ಟೇ. ಆಫ್ಟರ್ 8 ಮಿನಿಟ್ಸ್ ಇಫ್ ವಿ ಕ್ಲೋಸ್ಡ್ ವೈ ದೆನ್ ರಿಮೈನಿಂಗ್ 18 ಮಿನಿಟ್ಸ್ ಆಫ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಬೈ ಎಕ್ಸ್ ಅಂತ ಅರ್ಥ. ಅರ್ಥ ಆಯ್ತಾ ಈ ಕಾನ್ಸೆಪ್ಟು? ಈಗ ದರ್ಶನ್, ಸೌಮ್ಯ, ಸೊ ವೈ ಅನ್ನೋದು ಟೋಟಲ್ ವರ್ಕ್ ಎಷ್ಟು? ಎಕ್ಸ್ ಆ್ಯಂಡ್ ವೈ ಕಂಪ್ಯಾರಿಸನ್ ನಡೀತಾ ಇದೆ. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಕಂಪ್ಯಾರಿಸನ್ ನಡೀತಾ ಇದೆ, ಎಷ್ಟು ನಿಮಿಷಕ್ಕೆ ಕ್ಲೋಸ್ ಮಾಡಬೇಕು ಅಂತ. ಓಕೆ, ಸೊ ಎಕ್ಸ್ ಅನ್ನೋದು ವೈ ಅನ್ನೋದು ಫಸ್ಟು ಎಷ್ಟೋ ನಿಮಿಷ, ಟೋಟಲ್ ವರ್ಕ್ ಎಷ್ಟು ವೈದು? 32. ಎಷ್ಟು ಟೈಮ್ ತನಕ ಅದು ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಎಷ್ಟೋ ಟೈಮ್ ಆದಮೇಲೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಅಂದಮೇಲೆ
sir. ಸರ್ಟೈನ್ ಟೈಮ್ ತನಕ ವರ್ಕ್ ಮಾಡಬೇಕು. ಎಷ್ಟು ಸರ್ಟೈನ್ ಟೈಮ್ ಗೊತ್ತಿಲ್ಲ, ಎಕ್ಸ್. ಆ್ಯಂಡ್ ವಾಟ್ ಇಸ್ ದ ಟೋಟಲ್ ವರ್ಕ್ ಡನ್ ಬೈ ಎಕ್ಸ್? 24 ಮಿನಿಟ್ಸ್. ಸೊ ಎಕ್ಸ್ ಅನ್ನೋದು ಸರ್ಟೈನ್ ಟೈಮ್ ತನಕ ವರ್ಕ್ ಮಾಡಿ ಕ್ಲೋಸ್ ಮಾಡಿದ್ರೆ ರೆಸ್ಟ್ ಆಫ್ ದ ವರ್ಕ್ ಏನು ಹೇಳ್ತಿದ್ರೆ 18 ಮಿನಿಟ್ಸ್ ಇದೆ. ಆ 18 ಮಿನಿಟ್ಸ್ ಆಫ್ ವರ್ಕ್ನ ವರ್ಕ್ ಮಾಡೋದು ಯಾವುದು? 6 ಯಾವುದು? ಎಕ್ಸ್ ಅನ್ನೋ ವರ್ಕ್. ನೆಕ್ಸ್ಟ್, ಸೊ ಟೋಟಲ್ ವರ್ಕ್ಲಿ ಇದನ್ನು ಮೈನಸ್ ಮಾಡಿ, ರಿಮೈನಿಂಗ್ ಎಷ್ಟಿರುತ್ತೆ? 6/24. ಈ 6/24 ಆಫ್ ವರ್ಕ್ನ ವೈ ಜೊತೆ ಅದು ವರ್ಕ್ ಮಾಡಿದೆ ಅಂತ ಅರ್ಥ. ಈಕ್ವಲ್ಸ್ x/20 32. ಈಗ ದಿಸ್ ಇಸ್ 6 1s 4s 4 ಇಂದ 8 ಟೈಮ್ಸ್ ಹೋಗುತ್ತೆ. ಸೊ ಅಲ್ಲಿಗೆ ಆಫ್ಟರ್ 8 ಮಿನಿಟ್ಸ್ ಇಫ್ ವಿ ಕ್ಲೋಸ್ ದ ಪೈಪ್ ವೈ, ದ ರೆಸ್ಟ್ ಆಫ್ ದ ವರ್ಕ್ ಡನ್ ಬೈ ಎಕ್ಸ್ ಇನ್ 18 ಮಿನಿಟ್ಸ್ ಅಂತ ಅರ್ಥ. ಓಕೆ, ಕ್ಲಿಯರ್ ಅಲ್ವಾ? all of it clear? Yes, sir.